ಆಕಾಶವಾಣಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ರೇಡಿಯೋ ಡಾಕ್ಟರ್ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಧುಮೇಹ ಕುರಿತಂತೆ ಮಾಹಿತಿ ಮಾಡಿಕೊಡಲಿದ್ದಾರೆ ಮಧುಮೇಹ ತಜ್ಞರಾದ ಡಾಕ್ಟರ್ ಸಮರ್ಥ್ ಸೋಮನಾಥ್. ಇವರೊಂದಿಗೆ ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಧುಮೇಹ ತಜ್ಞರಾಗಿರುವ ಡಾಕ್ಟರ್ ಸಮರ್ಥ್ ಸೋಮನಾಥ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ಆರಂಭಿಕ ಲಕ್ಷಣಗಳೇನು, ಯಾವಾಗ ಡಾಕ್ಟರನ್ನ ಕಾಣಬೇಕು, ಚಿಕಿತ್ಸೆ ಏನಿದೆ, ಜೊತೆಗೆ ನಮ್ಮ ಜೀವನ ಶೈಲಿಯ ಬದಲಾವಣೆ, ಈಗಂತೂ ಹೊಸ ಹೊಸ ವಿಚಾರಗಳನ್ನು ನಾವು ಪದೇ ಪದೇ ಕೇಳ್ತಾ ಇರ್ತೀವಿ ಸಾಮಾಜಿಕ ಮಾಧ್ಯಮಗಳಲ್ಲೂ ಮತ್ತೆ ವೈದ್ಯರಿಂದಲೂ ಸಹ. ಆನುವಂಶಿಕವಾಗಿ ಬರಲೇಬೇಕಾಗಿಲ್ಲ, ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದ್ರೆ ಬರಲ್ಲ, ಆ ಥರದ ಅನೇಕ ವಿಚಾರಗಳನ್ನು ಕೇಳ್ತೀವಿ. ಇದೆಲ್ಲದರ ಮಧ್ಯೆ ಒಂದು ದುರಂತದ ವಿಷಯನೋ ಆತಂಕದ ವಿಷಯನೋ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ. ಭಾರತವನ್ನ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಈಗ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಸೊ ಈಗ ನಮಗೆ 50 years ಮುಂಚೆ ನೋಡಿ ಅದೇ ಇವಾಗಿನ ನೋಡಿ. ಸೊ ಮುಂಚೆ ಏನಾಗ್ತಾ ಇತ್ತು, ಎಲ್ಲರೂ ಸ್ವಲ್ಪ ಫಿಸಿಕಲಿ ಆಕ್ಟಿವ್ ಇದ್ರು. ಈ ಥರ ಯಾರು ಅಂದರೆ ಕೆಲಸ ಡೆಸ್ಕ್ ಜಾಬ್ ಆ ಥರ ಇರಲಿಲ್ಲ. ಒಂದು ಎಲ್ಲರೂ ಕೆಲಸ ಮಾಡ್ಕೊಂಡಿರೋರು, ಆರಾಮಾಗಿ ಈಗ ತೋಟ ಅಥವಾ ಗದ್ದೆಯಲ್ಲಿರೋರು ಅಥವಾ ಇವನ್ ಸಿಟಿಲೂ ಕೆಲಸ ಮಾಡಿದ್ರೆ ಸ್ವಲ್ಪ ತಿರ್ಗಾಡೋರು. ಈಗ ನಮ್ಗೇನಾಗಿದೆ, ಎಲ್ಲರೂ ಡೆಸ್ಕ್ ಜಾಬ್ ಬಿಟ್ಟು ತುಂಬ ಕಮ್ಮಿ, ಬೇರೆ ಕಡೆ ಈಗ ಫಾರ್ಮಿಂಗ್ ಆಗಲಿ ಅಥವಾ ತೋಟದ ಕೆಲಸನಾಗಲಿ ಅದೇ ತುಂಬ ಕಮ್ಮಿ ಆಗ್ತಾ ಇದೆ. ಪ್ಲಸ್ ಇನ್ನೊಂದು ಸಿಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಅಂತೀವಿ. ಮತ್ತು ಇನ್ನೊಂದು ನಮ್ಮದು ಫುಡ್ ಹ್ಯಾಬಿಟ್ಸ್ ಅಂತ ಅಂತೀವಲ್ಲ, ಎಲ್ಲರೂ ಫ್ರೆಶ್ ಆಗಿ ತಿನ್ನೋರು, ಅಂದರೆ ಅವ್ರದ್ದೇ ತರಕಾರಿ ಅಥವಾ ಹಣ್ಣನ್ನು ಬೆಳೆದು ತಿನ್ನೋರು. ಅದೇ ಈಗ ಎಲ್ಲ ಪ್ರೊಸೆಸ್ಡ್ ಫುಡ್, ಸೊ ಎಲ್ಲ ಪ್ಯಾಕ್ಡ್ ಆಗಿರುತ್ತೆ. ಅದಕ್ಕೆ ಏನು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿರ್ತಾರೆ ನಮಗೆ ಗೊತ್ತಿಲ್ಲ. ಸೊ ತುಂಬ ಈಗ US ಅಲ್ಲಿ ನೋಡಿ, ಎಲ್ಲರೂ ಅಂದರೆ ಒಬೇಸಿಟಿ ತುಂಬ ಜಾಸ್ತಿ ಇದೆ. ಅದು ಒಂದು ಕಾರಣ ಏನಂದರೆ ನಮಗೆ ಎಲ್ಲ ಪ್ಯಾಕೇಜ್ಡ್ ಫುಡ್, ಅಂದರೆ ಎಲ್ಲ ಪ್ರೊಸೆಸ್ಡ್ ಫುಡ್ನ ಪ್ಯಾಕ್ ಮಾಡಿಬಿಟ್ಟು ನಾವು ತಿಂತಾ ಇದ್ದೀವಿ. ಸೊ ಅದೇ ಥರ ನಮ್ಮದ್ರಲ್ಲೂ ಸ್ವಲ್ಪ ಲೈಫ್ ಸ್ಟೈಲ್ ಅದೇ ಥರ ಬರ್ತಾ ಇದೆ ಮುಂದಕ್ಕೆ. ಈಗ ನೋಡಿ, ಈಗ ನಮಗೆ ಈಗ ತುಂಬ IT ಪೀಪಲ್ ಅವ್ರಿಗೆ ಅಥವಾ ಅವರೆಲ್ಲ ಟೈಮ್ ಇರಲ್ಲ ಅಂದರೆ ಫುಡ್ಡನ್ನು ಕುಕ್ ಮಾಡೋಕ್ಕೆ. ಸೊ ಅವ್ರೇನು ಮಾಡ್ತಾರೆ, ಈಗೆಲ್ಲ ಬರೀ ಪ್ಯಾಕೇಜ್ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಫುಡ್ಡನ್ನ, ವಾರಗಟ್ಟಲೆ ಅದೇ ತಿಂತಾರೆ. ಅಥವಾ ಈ ಫ್ರೋಝನ್ ಫುಡ್ಡು ರೆಡಿಮೇಡ್ ಒಂದು 5 ನಿಮಿಷದಲ್ಲಿ ಪ್ರಿಪೇರ್ ಮಾಡೋಂಗೆ, ಅಥವಾ ಅದು ಟೈಮ್ ಇಲ್ಲ ಅಂದರೆ ಹೊರಗಡೆ ಹೋಗಿ ತಿಂತಾರೆ. ಸೊ ಹಂಗಾಗಿ ಫುಡ್ ಹ್ಯಾಬಿಟ್ಸು ತುಂಬ ಬದಲಾವಣೆ ಆಗಿದೆ. ಇದೇ ಮುಖ್ಯವಾದ ಕಾರಣ ಅಂತ ಹೇಳಿ. ಹೌದು, ಅಂದರೆ ಇನ್ನೊಂದು ಸೊ ನಮಗೆ ಶುಗರಲ್ಲಿ ಟೈಪ್ಸ್ ಇರುತ್ತೆ. ಸೊ ಒಂದು ಟೈಪ್ 1 ಅಂತ ಅಂತೀವಿ, ಟೈಪ್ 2 ಅಂತ ಇರುತ್ತೆ, ಮತ್ತು ಇನ್ನೊಂದು ಪ್ರೆಗ್ನೆನ್ಸಿಲಿ ಬರುತ್ತೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಅಂತೀವಿ. ಮತ್ತು ಇನ್ನೊಂದು ಸ್ಪೆಸಿಫಿಕ್ ಟೈಪ್ಸ್ ಆಫ್ ಡಯಾಬಿಟೀಸ್ ಅಂತ ಇರುತ್ತೆ. ಒಂದು ಪ್ಯಾನ್ಕ್ರಿಯೋಟೋಜೆನಿಕ್ ಡಯಾಬಿಟೀಸ್ ಅಂತ ಅಂದರೆ ಸ್ವಲ್ಪ ಪ್ಯಾಂಕ್ರಿಯಾಟೈಟಿಸ್ ಆಗಿರುತ್ತೆ ಅವರಿಗೆ ಶುಗರ್ ಬರುತ್ತೆ ಮುಂದಕ್ಕೆ. ಆ ಥರ ಸ್ಪೆಸಿಫಿಕ್ ಟೈಪ್ಸ್ ಇರುತ್ತೆ. ಸೊ ಟೈಪ್ 1 ಅಂದರೆ ನಮಗೆ ಮಕ್ಳಿಗೆ ಬರೋದು, ಮಕ್ಕಳು ಮತ್ತು ಟೀನೇಜರ್ಸ್ಗೆ ಅಂತೀವಲ್ಲ, ಅವ್ರಿಗೇನಂದರೆ ಇನ್ಸುಲಿನ್ ಉತ್ಪತ್ತಿ ಆಗಲ್ಲ, ಅದು ಬೇರೆ ಥರ ಶುಗರು. ಅದೇ ಟೈಪ್ 2 ಅಂತ ಅಂತೀವಲ್ಲ, ಈ ಸ್ವಲ್ಪ 30 ವರ್ಷ 40 ವರ್ಷ ಆದಮೇಲೆ ಬರೋ ಕಾಯಿಲೆ. ಸೊ ಅದು ಮೆಜಾರಿಟಿ ನಾವು ನೋಡೋದು ಯೂಶಲಿ ಟೈಪ್ 2 ಡಯಾಬಿಟೀಸ್. ಸೊ ಟೈಪ್ 2 ಯೂಶಲಿ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಸೊ ಅವರ ತಂದೆ ತಾಯಿ ಅಥವಾ ಅವರ ಅಜ್ಜಿ ತಾತಯಿಂದ ಬರೋ ಜೀನ್ಸಿಂದ ಬಂದಿರುತ್ತೆ. ಸೊ ಅದೇನಾಗುತ್ತೆ, ನಮಗೆ ಸಪೋಸ್ ಒಬ್ಬರಿಗೆ ಒಂದು ಪೇರೆಂಟಲ್ಲಿ ಶುಗರ್ ಇರುತ್ತೆ, ಸೊ ಅವರಿಗೆ 30% ಚಾನ್ಸ್ ಇರುತ್ತೆ ಬರೋದು ಶುಗರ್. ಅದೇ ಇಬ್ರು ಪೇರೆಂಟಿಗೆ ಶುಗರ್ ಇದ್ರೂ ಆಲ್ಮೋಸ್ಟ್ 60 to 70% ಚಾನ್ಸ್ ಇರುತ್ತೆ. ಈಗ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಮತ್ತು ಇನ್ನೊಂದು ಅವರು ಸ್ವಲ್ಪ ದಪ್ಪ ಇರ್ಬೋದು, ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಇರ್ಬೋದು. ಸೊ ಅಂಥವರಿಗೂ ಸ್ವಲ್ಪ ಈ ಥರ ಟೈಪ್ 2 ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಯಾವ್ಯಾವ ವಿಧಗಳಿದೆ, ಅದಕ್ಕೆ ಚಿಕಿತ್ಸೆ ಅದೆಲ್ಲ ಮತ್ತೆ ಮಾತಾಡೋಣ. ಈಗ ಏನಂತಂದ್ರೆ, ಒಂದು ನಮ್ಮಲ್ಲಿ ನಂಬಿಕೆ ಇದೆ, ಶುಗರ್ ಎಲ್ಲ ಒಂದು 40-50 ವರ್ಷ ಆದ್ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಅದು ಮುಂಚೆ ಈ ಥರ ಇತ್ತು, ತುಂಬ ಜನಕ್ಕೆ ಈ ಥರ ವಯಸ್ಸಾದವರಿಗೆ ಬರುತ್ತೆ, ಅಥವಾ ಬರೀ ಸಿಟಿ ಇರೋರಿಗೆ ಬರುತ್ತೆ, ಮತ್ತೆ ಹಳ್ಳಿಯವ್ರಿಗೆ ಬರಲ್ಲ. ಅದೇ ಈಗ ಆ ಥರ ಇಲ್ಲ. ಅಂದರೆ ಈಗ ನಮಗೆ ತುಂಬ ಯಂಗ್ಸ್ಟರ್ಸಿಗೆ ನೋಡ್ತಾ ಇದ್ದೀವಿ, 20 ವರ್ಷ 30 ವರ್ಷ ಅವ್ರಿಗೆ ನೋಡ್ತಾ ಇದ್ದೀವಿ. ಈಗ ಹಳ್ಳಿ ಸಿಟಿ ಆ ಥರ ಏನೂ ಇಲ್ಲ, ಎಲ್ಲ ಈ ಭೇದ ಭಾವನೆ ಏನೂ ಇಲ್ಲ. ಸೊ ಹಳ್ಳಿಯವ್ರಿಗೂ ಬರುತ್ತೆ, ಸಿಟಿಯವ್ರಿಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ತುಂಬ ಜನ ಹೇಳ್ತಾರೆ, ಸರ್ ಅಂದರೆ ಅವ್ರು ದಪ್ಪ ಇರಲ್ಲ, ಈಗ ಕೆಲಸ ಮಾಡ್ತಾರೆ ಚೆನ್ನಾಗಿ. ಸೊ ಅದೇ ಹೇಳ್ದಲ್ಲ, ಸೊ ತುಂಬ ಸತಿ ಜೆನೆಟಿಕ್ಸು ಅದು ಬರ್ಬೋದು. ಸೊ ನಮ್ಮ ಜೆನೆಟಿಕ್ಸ್ ಬಂದಾಗ ಅದೇನಾಗುತ್ತೆ, ಸೊ ಈಗ ಹೇಳ್ತಲ್ಲ, ಈಗ ಒಬ್ರು ಪೇರೆಂಟಿಗೆ ಬಂದ್ರು ನಿಮ್ಗೆ ನೆಕ್ಸ್ಟ್ ಅವ್ರ ಮಕ್ಳಿಗೆ ಬರೋ ಚಾನ್ಸ್ ಇರುತ್ತೆ. ಇಬ್ಬರಿಗಿದ್ರೆ ಸೊ 60 to 70% ಚಾನ್ಸ್ ಇರುತ್ತೆ. ಅನುವಂಶೀಯವಾಗಿ ಬರೋದನ್ನ ತಡೆಗಟ್ಟಬಹುದು ಅಂತ ಕೆಲವರು ಹೇಳ್ತಾರೆ. ಅದ್ರ ಬಗ್ಗೆ ಮಾತಾಡೋಣ ಸರ್. ಈಗ ಯಾವ್ಯಾವ ಸಿಂಪ್ಟಮ್ಸ್ ಕಂಡಾಗ ಅಥವಾ ಲಕ್ಷಣಗಳು ಕಂಡಾಗ ವೈದ್ಯರನ್ನು ಕಾಣಬೇಕು? ಹೌದು, ಸೊ ಒಂದು ನಮಗೆ ಪಾಲಿಯೂರಿಯಾ ಅಂತೀವಿ, ಅಂದರೆ ಯೂರಿನ್ ಜಾಸ್ತಿ ಹೋಗಕ್ಕೆ ಶುರು ಆಗುತ್ತೆ. ಮತ್ತೆ ಪಾಲಿಡಿಪ್ಸಿಯಾ ಅಂತೀವಿ, ಅಂದರೆ ಬಾಯಾರಿಕೆ ಆಗೋದು.
ಮತ್ತೆ ಇನ್ನೊಂದು ಪಾಲಿಫೇಜಿಯಾ ಅಂದ್ರೆ ಹೊಟ್ಟೆ ಹಸಿ, ತುಂಬಾ ಪದೇ ಪದೇ ಹೊಟ್ಟೆ ಹಸಿ ತಿನ್ನೋದು. ಇದು 3 ಕಾರ್ಡಿನಲ್ ಸಿಂಪ್ಟಮ್ಸ್. ಮತ್ತೆ ಇನ್ನೊಂದು ನಮಗೆ ವೇಟ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಜನಕ್ಕೆ ಶುಗರ್ ವೇಟ್ ಕಮ್ಮಿ ಆಗ್ತಾ ಇದ್ರೆ ಅವ್ರಿಗೆ ಶುಗರ್ ಬರೋ ಚಾನ್ಸಸ್ ಇರುತ್ತೆ, ಅಂದ್ರೆ ಸಿಂಪ್ಟಮ್ಸ್. ಮತ್ತೆ ಇನ್ನೊಂದು ಏನಾದ್ರು ಗಾಯ ಆಗಿರುತ್ತೆ, ಅದು ಮಾಯಲ್ಲ, ಸೊ ಡಿಲೇಡ್ ವೂಂಡ್ ಹೀಲಿಂಗ್ ಅಂತ ಅಂತೀವಿ. ಮತ್ತೆ ಇನ್ನೊಂದು ಏನಂದ್ರೆ ಈ ತರ ಫಂಗಸ್ ಇನ್ಫೆಕ್ಷನ್ ತುಂಬಾ ಜನಕ್ಕೆ ಗೊತ್ತಾಗೋದು. ಒಂದು ಸಪೋಸ್ ಏನಾದ್ರು ಹಲ್ ಕೀಳಿಸ್ಬೇಕು ಅಂತ ಹೋಗ್ತಾರೆ, ಅಥವಾ ಏನಾದ್ರು ಕಣ್ಣು ಆಪರೇಷನ್ ಇರುತ್ತೆ ಅಂತ, ಅವಾಗ ರ್ಯಾಂಡಮ್ ಆಗಿ ತುಂಬಾ ಜನಕ್ಕೆ ಏನು ಸಿಂಪ್ಟಮ್ಸೇ ಇರಲ್ಲ. ಅವಾಗ ರುಟೀನಾಗಿ ಸ್ಕ್ರೀನ್ ಮಾಡಿದಾಗ ಗೊತ್ತಾಗುತ್ತೆ ಶುಗರ್ ಇದೆ ಅಂತ. ಸೊ ಸಿಂಪ್ಟಮ್ಸ್ ಏನು ಹೇಳಿದ್ರೆ ಇದೆ ಈ ಥರ ಜಾಸ್ತಿ ಬಾಯಾರಿಕೆ, ಜಾಸ್ತಿ ಯೂರಿನ್ ಹೋಗೋದು, ಮತ್ತೆ ಹೊಟ್ಟೆ ಪದೇ ಪದೇ ಹಸಿಯೋದು, ಮತ್ತೆ ವೇಟ್ ಲಾಸ್ ಆಗೋದು, ಮತ್ತೆ ಇನ್ಫೆಕ್ಷನ್ನು ಮಾಯಲ್ಲ. ಸೊ ಇದೆಲ್ಲ ಸಿಂಪ್ಟಮ್ಸ್ ಶುಗರ್. ಇವೆಲ್ಲ ಲಕ್ಷಣಗಳು ಕಂಡು ಬಂದಾಗ ಹೋಗಿ ವೈದ್ಯರನ್ನ ಕಾಣಬೇಕು. ನೀವಾಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರಿ ಈಗ ನಮ್ದು ಸ್ಕ್ರೀನಿಂಗ್ಗೆ ಬಹಳ ಮುಖ್ಯ. ಹೌದು, ಮುಂಚೆ ಏನಾಗ್ತಾ ಇತ್ತು ಸ್ಕ್ರೀನಿಂಗ್ ನಾವು ಹೇಳ್ತಾ ಇದ್ರಿ ಈ 40 ವರ್ಷ 50 ವರ್ಷ ಆದ್ಮೇಲೆ ಸ್ಕ್ರೀನ್ ಮಾಡಬೇಕು ಅಂತ. ಬಟ್ ಇವಾಗ 20 ವರ್ಷ ಮೇಲೆ ಎಲ್ಲಾರನು ರುಟೀನಾಗಿ ಟೆಸ್ಟ್ ಮಾಡಿಸ್ತೀವಿ. ಯಾಕಂದ್ರೆ ಈಗ ಟೆಸ್ಟ್ ಅಂದ್ರೆ ಎಷ್ಟು ದಿನಕ್ಕೊಮ್ಮೆ ಸರ್? ಸೊ ವರ್ಷಕ್ಕೊಂದ್ಸತಿ ಮಾಡಿಸಿದ್ರೆ ಸಾಕು ನಮಗೆ. ಒಂದು ಶುಗರ್ದು, ಒಂದು ಕೊಲೆಸ್ಟ್ರಾಲ್ದು, ಮತ್ತೊಂದು ECG. ಸೊ ಈಗ ಆಗ್ಲೇ ನಮ್ಗೆ ಹಾಸನಲ್ಲಿ ನೋಡಿದ್ರಿ ಒಂದು 2-3 ತಿಂಗಳ ಹಿಂದೆ ಮುಂಚೆ. ಸೊ ತುಂಬಾ ಜನಕ್ಕೆ ಅಂದ್ರೆ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇತ್ತು. ಸೊ ಅದಕ್ಕೆ ಹಾರ್ಟ್ ಸ್ಕ್ರೀನಿಂಗ್ ಮಾಡಿ ಒಂದು ECG ಮಾಡೋದು ವರ್ಷಕ್ಕೊಂದ್ಸತಿ ಒಂದ್ಸತಿ ಮಾಡಿದ್ರೆ ಏನು ತೊಂದರೆ ಇಲ್ಲ. ಒಂದ್ಸತಿ ಕೊಲೆಸ್ಟ್ರಾಲ್ ಮಾಡಿಸೋದು. ನಾನು ನೋಡ್ದಂಗೆ ಇಲ್ಲಿ ಕೊಲೆಸ್ಟ್ರಾಲ್ ತುಂಬಾ ಜನಕ್ಕೆ ಜಾಸ್ತಿ ಇದೆ. ಏನ್ ಕಾರಣ ಇರ್ಬೋದು? ಜೆನೆಟಿಕ್ ಆಲ್ಸೋ, ಅಂದ್ರೆ ತುಂಬಾ ಜನಕ್ಕೆ ಅವರು ಪೇರೆಂಟ್ಸ್ ಇಂದ ಬಂದಿರುತ್ತೆ. ಇನ್ನೊಂದು ಅವ್ರದ್ದು ಫುಡ್ ಹ್ಯಾಬಿಟ್ಸ್, ಎಸ್ಪೆಷಲಿ ರೆಡ್ ಮೀಟ್ ಅಂತ ಅಂತೀವಲ್ಲ. ಸೊ ಈ ಮಟನ್ನು, ಪೋರ್ಕು, ಬೀಫ್ ಅವೆಲ್ಲ ರೆಡ್ ಮೀಟ್ ಅಂತ ಅಂತೀವಿ. ಸೊ ಅದು ತಿಂದ್ರೆ ನಮ್ಮ ಕೆಟ್ಟು ಕೊಲೆಸ್ಟ್ರಾಲ್ ತುಂಬಾ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು ಸಿಡೆಂಟ್ರಿ ಹ್ಯಾಬಿಟ್ಸ್. ಸೊ ಅವರು ಜಾಸ್ತಿ ತಿರ್ಗಾಡಲ್ಲ ಅಥವಾ ಏನು ಆಟ ಆಡಲ್ಲ, ಅಂಥದ್ರಲ್ಲಿ ಅವರಿಗೆ ಇನ್ನೂ ತುಂಬಾ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೂ ಒಂದು ಪಾಲಕರು ತಪ್ಪು ಮಾಡೋದೇನಂತಂದ್ರೆ ಬೆಳೆಯೋ ಮಕ್ಕಳು ಅಂತ ತಿನ್ನಿಸ್ತಾನೆ ಇರ್ತಾರೆ. ಅದು ಸರಿನಾ? ಇಲ್ಲ, ಅಂದ್ರೆ ನಾವು ಮುಂಚೆ ಈಗ ಚೈಲ್ಡ್ಹುಡ್ ಒಬೇಸಿಟಿ ಅಂತ ಇದೆ. ಸೊ ಚೈಲ್ಡ್ಹುಡ್ ಒಬೇಸಿಟಿ ಇಸ್ ಆಕ್ಚುಲಿ ಪೀಡಿಯಾಟ್ರಿಷಿಯನ್ ಕೇಳಿದ್ರೆ ಅದು ತುಂಬಾ ಪ್ರಿವಿಲೆನ್ಸ್. ಸೊ ಏನ್ ಮಾಡ್ತಾರೆ, ಈಗ ಮಕ್ಳಿಗೆ ಹೊಟ್ಟೆ ಸರಿ ಅವು ಪಾಡಿಗೆ ಅವೇ ತಿಂತವೆ, ಆಯ್ತಾ. ಬಟ್ ಈಗ ಏನ್ ಮಾಡ್ತಾರೆ ಇವರು, ಯಾವಾಗ ಒಂದು ಟೈಮಿಗೆ ನಮ್ಗೆ ಎಷ್ಟು ತಿಂತೀವೋ ಹಂಗೆ ಮಕ್ಳಿಗೂ ತಿನ್ನಿಸ್ತಾರೆ. ಅದು ಆಗಲ್ಲ. ಅದೇ ಹೆಂಗೆ ತಿನ್ನ ಅಂದ್ರೆ ಅವು ಲೈಕ್ ಇಮಾಜಿನ್ 4-5 ವರ್ಷ ಮಕ್ಕಳು, ಅವಕ್ಕೂ ಪದೇ ಪದೇ ಟೈಮಿಗೆ ಅವು ಯಾವಾಗ ಬೇಕೋ ಅವು ತಿಂತ, ಅಂದ್ರೆ ಹೊಟ್ಟೆ ಹಸ್ದಾಗ ಡೆಫಿನೆಟ್ಲಿ ಕೇಳ್ತವೆ. ಬಟ್ ಏನ್ ಮಾಡ್ತಾರೆ, ಇವರಿಗೆ ಟೈಮಿಗೆ ಇವ್ರು ತಿನ್ನಿಸ್ಬೇಕು, ಪ್ಲಸ್ ಜಾಸ್ತಿ ತಿನ್ನಿಸ್ತಾರೆ. ಸೊ ಇದು ಚೈಲ್ಡ್ಹುಡ್ ಒಬೇಸಿಟಿ ಡೆಫಿನೆಟ್ಲಿ ಮುಂದಕ್ಕೆ ಶುಗರ್ ಬರೋ ಚಾನ್ಸಸ್ ಇದೆ. ಶುಗರ್ ಇಂದ ಪ್ರೀ ಡಯಾಬಿಟೀಸ್ ಅಂತ ಅಂತೀವಿ. ಸೊ ಅಂದ್ರೆ ನಾರ್ಮಲ್ಗಿಂತ ಸ್ವಲ್ಪ ಶುಗರ್ ಜಾಸ್ತಿ ಇರುತ್ತೆ, ಅದು ಪ್ರೀ ಡಯಾಬಿಟೀಸ್. ಸೊ ಶುಗರ್ಗಿಂತ ಮುಂಚೆ ಅದೇ ನಾರ್ಮಲ್ಗಿಂತ ಜಾಸ್ತಿ. ಸರ್, ಈಗ ಇವ್ರಿಗೆ ಶುಗರ್ ಇದೆ, ಕಾಯಿಲೆ ಇದೆ ಅಥವಾ ಇಲ್ಲ ಅಂತ ವೈದ್ಯರು ನಿರ್ಧಾರ ಮಾಡ್ತೀರಾ. ಒಂದು ಮೂತ್ರ ಪರೀಕ್ಷೆ, ಇನ್ನೊಂದು ರಕ್ತ ಪರೀಕ್ಷೆ ಮಾಡ್ತೀರಿ ಅಂತ ಅನ್ಸುತ್ತೆ. ಹೌದು. ಈ HbA1c ಇದು ಬಹಳ ಟ್ರೆಂಡಿಂಗ್ ಅಲ್ಲಿದೆ. ಈಗ ನಮಗೆ ಮಧುಮೇಹ ಬಂದಿಲ್ಲ ಅಷ್ಟೇ ಗೊತ್ತಾಗ್ತಿತ್ತು. HbA1c ಎಷ್ಟಿದೆ ಅಂತ ಕೇಳ್ತಾರೆ. ಅಂದ್ರೆ ಅದು ಸೊ ನಮಗೆ HbA1c ಅಂದ್ರೆ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂತ. ಸೊ ನಮ್ದು ಹಿಮೋಗ್ಲೋಬಿನ್ ಆವ್ರೇಜ್ 3 months ಲೈಫ್ ಸ್ಪ್ಯಾನ್ ಇರುತ್ತೆ ಅದ್ರದ್ದು. ಸೊ ಅದೇನಾಗುತ್ತೆ, ನಮ್ಗೆ ಅದ್ರದ್ದು ಶುಗರ್ ಲೆವೆಲ್ ನೋಡಿದಾಗ ನಮ್ಗೆ ಅದ್ರ 3 ತಿಂಗಳದು ಲೆವೆಲ್ಸ್ ಗೊತ್ತಾಗುತ್ತೆ. ಸೊ ಈಗ ನಾವು ಶುಗರ್ ಈಗ FPS PPS ಅಂತ ಅಂದ್ರೆ ಫಾಸ್ಟಿಂಗ್, ಇವತ್ತಿಂದು ಖಾಲಿ ಹೊಟ್ಟೆಯಲ್ಲಿ ಮತ್ತೆ ತಿಂಡಿ ಆದ್ಮೇಲೆ 2 hours ಆದ್ಮೇಲೆ ಚೆಕ್ ಮಾಡೋದು ನಾವು ಯೂಶಲಿ. ಸೊ ಅದು ಬರೀ ಇವತ್ತಿಂದು ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಅದೇ ನಾವು ಈ ತರ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ HbA1c ಅಂತ ಏನಂತ ಅಂದ್ರು, ಅದು ನಮ್ಗೆ 3 ತಿಂಗಳದ ಆವ್ರೇಜ್ ಗೊತ್ತಾಗುತ್ತೆ. ಸಪೋಸ್ ಇವತ್ತು ನೀವೇನಾದ್ರು ಒಂಚೂರು ಜಾಸ್ತಿ ತಿಂದಿರ್ತೀರ, ಅವಾಗ ನಿಮ್ದು ತಿಂಡಿ ಆದ್ಮೇಲೆ ಜಾಸ್ತಿ ಬರುತ್ತೆ. ಅದೇ ಈ A1c ವೇರಿ ಆಗಲ್ಲ ಆ ಥರ, ಅದು ನಿಮ್ಗೆ 3 months ಆವ್ರೇಜ್ ಬರುತ್ತೆ. ಸೊ ನಮಗೆ ತುಂಬ ಸತಿ ಶುಗರ್ನ ಡಿಟೆಕ್ಟ್ ಮಾಡೋದು ಅದರಿಂದ ಗೊತ್ತಾಗುತ್ತೆ. ಸೊ ನಾರ್ಮಲ್ ಆಗಿ 5.7 ಕಮ್ಮಿ ಇರಬೇಕು HbA1c. ಸೊ ಅದೇ 5.7 to 6.4 ಪ್ರೀ ಡಯಾಬಿಟೀಸ್ ಅಂತ ಅಂತೀವಿ. ಅದೇ 6.4 ಜಾಸ್ತಿ ಇದ್ರೆ ಅದು ಡಯಾಬಿಟೀಸ್. ಈಗ ನೀವು ಮಧುಮೇಹದಲ್ಲಿ ಕ್ಲಾಸಿಫಿಕೇಶನ್ ಹೇಳಿದ್ರಿ ಸರ್, ಟೈಪ್ 1, ಟೈಪ್ 2 ಮತ್ತೆ ಗರ್ಭಿಣಿಯರಲ್ಲಿ ಬರುವಂತದ್ದು ಅದನ್ನೇ ಹೇಳಿದ್ರಿ. ಈಗ ಪ್ರೀ ಡಯಾಬಿಟಿಕ್ ಅಂತ ಹೇಳಿದ್ರಿ, ಅದನ್ನ ರಿವರ್ಸ್ ಮಾಡ್ಕೋಬಹುದಾ? ಡೆಫಿನೆಟ್ಲಿ ಮ್ಯಾಮ್. ಸೊ ಈಗ ಶುಗರ್ನೂ ಈಗ ಹೆಂಗೆ ಅಂದ್ರೆ, ಸೊ ಪ್ರೀ ಡಯಾಬಿಟೀಸ್ ಏನಂದ್ರೆ ಅದು ಇನ್ನೂ ಶುಗರ್ ಬಂದಿಲ್ಲ, ನಿಮ್ಗೆ ಮುಂದೆ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡೋದು, ನಿಮ್ ಕಡೆಯಿಂದ ಫುಡ್ ಹ್ಯಾಬಿಟ್ಸು ಫಸ್ಟ್ ಸರಿ ಮಾಡಬೇಕು. ರೈಸ್ ಐಟಮು, ಫ್ರೈ ಐಟಮ್ಸು, ಮತ್ತೆ ಪದೇ ಪದೇ ತಿನ್ನೋದು, ಜಾಸ್ತಿ ತಿನ್ನೋದು ಅವೆಲ್ಲ ಕಮ್ಮಿ ಮಾಡಬೇಕು. ಮತ್ತೆ ಇನ್ನೊಂದು ಫಿಸಿಕಲ್ ಆಕ್ಟಿವಿಟಿ, ಆಟ ಆಡಬೇಕು, ಅಂದ್ರೆ ಎಕ್ಸಸೈಸ್ ಮಾಡಬೇಕು, ವಾಕ್ ಮಾಡಬೇಕು. ಅವಾಗ ಡೆಫಿನೆಟ್ಲಿ ನೀವು ಅದನ್ನ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ರಿವರ್ಸ್ ಮಾಡ್ಬೋದು. ಪ್ರೀ ಡಯಾಬಿಟೀಸ್ ಅಂದ್ರೆ HbA1c 5.1 6.4 ಇರುತ್ತೆ. ಅದೇ ನಿಮ್ದು ಫಾಸ್ಟಿಂಗ್ ಗ್ಲೂಕೋಸ್ ಅಂತೀವಲ್ಲ FPS, ಅದು 100 126 ಇರುತ್ತೆ. ಮತ್ತೆ ಪೋಸ್ಟ್ ಪ್ರ್ಯಾಂಡಿಯಲ್ಲೂ ನಿಮಗೆ 140 200 ತನಕ ಇರುತ್ತೆ.
ಸೊ ಅದು ಪ್ರೀ ಡಯಾಬಿಟಿಕ್ ಲೆವೆಲ್ಸ್ ಅಂತ ಅಂತೀವಿ. ಅದೇ ಇದಕ್ಕಿಂತ ಜಾಸ್ತಿ ಬಂದರೆ ಶುಗರು. ಸೊ ಇವನ್ ಶುಗರ್ನೂ ರಿವರ್ಸ್ ಅಂತ ಹೇಳಲ್ಲ, ನಾವು ರೆಮಿಷನ್ ಅಂತ ಹೇಳ್ತೀವಿ. ಸೊ ರೆಮಿಷನ್ ಅಂದರೆ ನಮಗೆ ಎಷ್ಟು ದಿನ ಅವ್ರು ಮಾತ್ರೆ ಇಲ್ದಲೇ ಟ್ರೈ ಮಾಡಂದ್ರೆ ಹಂಗೆ ಬರೀ ಥರ ಫುಡ್ಡಲ್ಲೇ ಮತ್ತು ಡಯಟಲ್ಲೇ ಮೇಂಟೈನ್ ಮಾಡೋದು, ಅದನ್ನು ಟ್ರೈ ಮಾಡಕ್ಕೆ ನೋಡ್ತೀವಿ, ರೆಮಿಷನ್ ಅಂತ ಹೇಳ್ತೀವಿ. ಸೊ ತುಂಬ ಜನಕ್ಕೆ ಎಸ್ಪೆಷಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರುತ್ತಲ್ಲ, ಸೊ ಈಗ ಶುಗರು ಬರೀ ಈಗ 6 ತಿಂಗಳು ಬಂದಿರುತ್ತೆ, 1 ವರ್ಷ ಬಂದಿರುತ್ತೆ, ಅವರಿಗೆ ಈ ಥರ ಮಾಡೋಕ್ಕೆ ತುಂಬ ಸುಲಭ. ಅದೇ ಶುಗರು 10 ವರ್ಷ 15 ವರ್ಷ ಆದಮೇಲೆ ಈ ಥರ ಮಾಡೋಕ್ಕೆ ತುಂಬ ಕಷ್ಟ. ಯಾಕೆಂದರೆ ಈಗ ತುಂಬ ಬೇಗ ಬಂದಿರ್ತಾರೆ ಶುಗರು, ಅವರಿಗೆ ಈ ಥರ ಮೇಂಟೈನ್ ಮಾಡೋದು. ಅದಕ್ಕೆ ನಾವು ಈಗ ಹೇಳ್ತೀವಿ ಫಾಲೋ ಅಪಿಗೆ ಬನ್ನಿ ರೆಗ್ಯುಲರ್ ಆಗಿ. ಯಾಕೆಂದರೆ ಅವ್ರಿಗೆ ಬಂದಾಗ ಈಗ ಹೊಸಬ್ರು ನ್ಯೂಲಿ ಡಿಟೆಕ್ಟೆಡ್ ಡಯಾಬಿಟಿಸ್ ಅಂತ ಬಂದಿರ್ತಾರೆ, ಫಸ್ಟ್ ಟೈಮ್ ಗೊತ್ತಾಗಿರುತ್ತೆ ಶುಗರ್ ಇದೆ ಅಂತ ಅವರಿಗೆ. ಸೊ ಅವರು ನಮ್ಮ ಹತ್ರ ನೆಕ್ಸ್ಟ್ ಟೈಮ್ ಬಂದಾಗ ಅಷ್ಟೊತ್ತಿಗೆ ಅವ್ರು ಕಂಟ್ರೋಲ್ ಮಾಡೋಕ್ಕೂ ತುಂಬ ಸುಲಭ. ಈಗ 15 ಡೇಸ್ 1 ಮಂತಲ್ಲೇ ಶುಗರ್ ಅವ್ರ ಲೆವೆಲ್ಸ್ ಡೆಫಿನೆಟ್ಲಿ ನಾರ್ಮಲ್ ಬಂದಿರುತ್ತೆ, ಅಂದರೆ ಮಾತ್ರೆ ಅಥವಾ ಡಯಟಲ್ಲಿ. ಬಟ್ ಅದನ್ನೇ ಅವರು ಮೇಂಟೈನ್ ಮಾಡ್ಕೊಂಡು ಹೋದರೆ ಅವ್ರಿಗೆ ಮುಂದಕ್ಕೆ ತುಂಬ ಒಳ್ಳೆಯದು. ಅಂದರೆ ಸರ್, ಮೇಂಟೈನ್ ಮಾಡೋದಂತಂದರೆ ಅದೇ ಜೀವನ ಶೈಲಿನ ಅವರು ಜೀವನ ಪೂರ್ತಿ ಮಾಡಬೇಕು. ಹೌದು, ಅಂದರೆ ಡಯಟು ತುಂಬ ಮುಖ್ಯ. ನಾವು ಡಯಟ್ ಅಂತ ನಾವೇನು ಏನು ತಿನ್ನಲೇಬಾರ್ದು ಅಂತ ಹೇಳಲ್ಲ. ಸೊ ಏನೇ ತಿಂದರೂ ಚೂರೇ ತಿನ್ನಬೇಕು, ಅಂದರೆ ಪೋರ್ಷನ್ ಕಂಟ್ರೋಲ್ ಅಂತ ಹೇಳ್ತೀವಿ. ಈಗ ಸಪೋಸ್ ಒಂದು ಪ್ಲೇಟಲ್ಲಿ 4 ಬೋಲ್ ಥರ ಮಾಡ್ತೀವಿ. ಸೊ ಒಂದು ಎಷ್ಟು ತರಕಾರಿ ಆಗುತ್ತೋ, ಹಸಿ ತರಕಾರಿ ಮತ್ತೆ ಬೇಯಿಸಿದ ತರಕಾರಿ ಎಷ್ಟು ತಿಂತಾರೋ ಅದು ಒಳ್ಳೇದು. ಈ ಸಪೋಸ್ ಹೊಟ್ಟೆ ಹಸಿಯುತ್ತೆ, ಸೊ ನಾವು ಹೇಳ್ತೀವಿ ಬೆಳಗ್ಗೆ 2 ಇಡ್ಲಿ ಅಥವಾ 2 ಚಪಾತಿ, 2 ರಾಗಿ ರೊಟ್ಟಿ, ಏನೇ ತಿಂದು ಚೂರೇ ತಿನ್ಬೇಕು. ಮತ್ತೆ ಹೊಟ್ಟೆ ಹಸಿದ್ರೆ ಮತ್ತೆ ಒಂದು 2-3 ಗಂಟೆ ಆದ್ಮೇಲೆ ಮತ್ತೆ ತಿನ್ಲಿ. ಅದೇ ಇವ್ರೇನ್ ಮಾಡ್ತಾರೆ, ತುಂಬಾ ಸತಿ ಹೊರಗಡೆ ಕೆಲ್ಸಕ್ಕೆ ಹೋಗ್ತೀವಿ, ಹಂಗಾಗಿ ಚೆನ್ನಾಗಿ ತಿನ್ಬಿಡೋದು, ಅದು ಆಗಲ್ಲ. ಅದೇನಾಗುತ್ತೆ, ಶುಗರ್ ಸ್ಪೈಕ್ ಆಗುತ್ತೆ, ಸಡನ್ ಆಗಿ ಜಾಸ್ತಿ ಆಗುತ್ತೆ. ಸೊ ಅದನ್ನ ಮತ್ತೆ ಕಮ್ಮಿ ಮಾಡೋದಕ್ಕೆ ಟೈಮ್ ಬೇಕು. ಇದೆಲ್ಲದಕ್ಕೂ ಕಾರಣ ಇನ್ಸುಲಿನ್ ಉತ್ಪತ್ತಿ ಆಗೋದು, ಹೆಚ್ಚಿಗೆ ಆಗೋದು ಅಥವಾ ಕಡಿಮೆ ಆಗೋದು ಅಥವಾ ಆಗದೆ ಇರೋದು. ಹೌದು. ಯಾಕೆ ಸರ್ ಅದು? ಸೊ ಹೇಳಿದ್ನಲ್ಲ, ಏನ್ ಕಾರಣ? ಒಂದು ಟೈಪ್ಸ್ ಇರುತ್ತಲ್ಲ, ಸೊ ನಮಗೆ ಟೈಪ್ 1 ಅಲ್ಲಿ ಇನ್ಸುಲಿನ್ ಚೂರು ಉತ್ಪತ್ತಿ ಆಗಲ್ಲ, ಅದು ಇನ್ಸುಲಿನ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಅದು ನಮಗೆ ಆಟೋ ಇಮ್ಯೂನ್ ಡಿಸೀಸ್ ಅಂತ. ಪ್ಯಾನ್ಕ್ರಿಯಾಸ್ ಇಂದ ನಮಗೆ ಇನ್ಸುಲಿನ್ ಉತ್ಪತ್ತಿ ಆಗೋದು. ಪ್ಯಾನ್ಕ್ರಿಯಾಸ್ ಅಲ್ಲಿ ಬೀಟಾ ಸೆಲ್ಸ್ ಅಂತ ಒಂದಿದೆ, ಅದರಿಂದ ನಮಗೆ ಇನ್ಸುಲಿನ್ ಉತ್ಪತ್ತಿ ಆಗೋದು. ಸೊ ಈ ಬೀಟಾ ಸೆಲ್ಸ್ನ ಹೋಗ್ಬಿಟ್ಟು ಡಿಸ್ಟ್ರಾಯ್ ಮಾಡುತ್ತೆ. ಅದು ಡಿಸ್ಟ್ರಾಯ್ ಆದಾಗ ನಮಗೆ ಇನ್ಸುಲಿನ್ ಚೂರು ಉತ್ಪತ್ತಿ ಬರಲ್ಲ. ಅವಾಗ ಏನಾಗುತ್ತೆ, ಅವ್ರಿಗೆ ಇನ್ಸುಲಿನ್ ಕೊಡಲೇಬೇಕಾಗತ್ತೆ. ಇದು ಟೈಪ್ 1 ಡಯಾಬಿಟಿಸ್ ಯೂಶಲಿ ಈ ಥರ ಮಕ್ಕಳು, ಟೀನೇಜರ್ಸ್ ಅಲ್ಲಿ ತುಂಬ ಕಾಮನ್. ನಮಗೆ ಆ್ಯಕ್ಚುಲಿ ಟೈಪ್ 2 ತುಂಬ ಪ್ರೆವಲೆಂಟ್ ಇಂಡಿಯಾದಲ್ಲಿ. ಸೊ ಟೈಪ್ 2 ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ನಮ್ಮದು ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇದೆ, ಬಟ್ ಅದು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಏನೇ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ, ಒಂದು ಒಬೇಸಿಟಿ, ಅಂದರೆ ಸ್ವಲ್ಪ ದಪ್ಪ ಇರೋರು, ಮತ್ತೆ ಫಿಸಿಕಲ್ ಇನ್ಆಕ್ಟಿವಿಟಿ ಅಂತ ಹೇಳ್ತೀವಲ್ಲ, ಅಂದರೆ ಕೂತಲ್ಲೇ ಕೂತಿರೋದು, ಸೆಡೆಂಟ್ರಿ ಲೈಫ್ ಸ್ಟೈಲು. ಸೊ ಇವೆಲ್ಲ ಕಾರಣದಿಂದ ಇನ್ಸುಲಿನ್ ಕೆಲಸ ಮಾಡೋಕ್ಕಾಗಲ್ಲ, ಉತ್ಪತ್ತಿ ಆದರೂ ಕೆಲಸ ಮಾಡೋಕ್ಕಾಗಲ್ಲ. ಸೊ ಅದನ್ನ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಅಂತೀವಿ. ಈಗ ನಿಮಗೆ ಒಂದು ಪ್ರಶ್ನೆನ ಕೇಳಲೇಬೇಕು. ಏನು ಅಂತಂದ್ರೆ, ಈಗ ಎಲ್ಲೆಡೆಯಲ್ಲಿ ಬ್ಯಾನರ್ಗಳನ್ನು ಕೂಡ ಹಾಕೋತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಡಯಾಬಿಟಿಕ್ ರಿವರ್ಸಲ್ ಪ್ರೋಗ್ರಾಮ್ ಅಂತ ತುಂಬಾ ನಡೀತಾ ಇದೆ, ಅಲ್ಲೂ ಸಹ ವೈದ್ಯರೇ ಇರ್ತಾರೆ. ಅದು ಹೇಗೆ ವರ್ಕ್ ಆಗುತ್ತೆ? ಸೊ ಅದನ್ನೇ ಹೇಳಿದ್ನಲ್ಲ, ಸೊ ನಮಗೆ ಒಂದ್ಸತಿ ನಿಮಗೆ ಶುಗರ್ ಬಂದರೆ ಯೂಶಲಿ ಶುಗರ್ ಲೈಫ್ ಲಾಂಗ್ ಇದ್ದೇ ಇರುತ್ತೆ. ಸೊ ನಿಮಗೆ ರಿವರ್ಸಲ್ ಅಂತ ಹೇಳೋಕ್ಕಾಗಲ್ಲ, ಅದನ್ನ ಹೇಳಿದ್ರೆ ರೆಮಿಷನ್ ಅಂತ ಹೇಳ್ತೀವಿ. ಅಂದರೆ ಮಾತ್ರೆ ಕೊಡ್ದಲೇ, ಈಗ ಸಪೋಸ್ ಯಾರು ಈಗ ಶುಗರ್ ಇರೋರು ಪೇಷಂಟುವೆ ಬರೀ 800 ಕ್ಯಾಲರೀಸ್ಗಿಂತ ಕಮ್ಮಿ ತಿನ್ನೋಕ್ಕೆ ಅವ್ರಿಗೆ ಮಾತ್ರೆ ಅಥವಾ ಏನು ಬೇಕಾಗಲ್ಲ. ಬಟ್ ಆ ಥರ ನೀವು ಒಂದು ದಿವಸ ಇರ್ಬೋದು, ಒಂದು ವಾರ ಇರ್ಬೋದು, ಬಟ್ ಅಷ್ಟು ಕಮ್ಮಿ ತಿಂದು ಇಡೀ ಲೈಫ್ ಲಾಂಗ್ ಇರೋಕ್ಕಾಗಲ್ಲ. ಸೊ 800 ಕ್ಯಾಲರೀಸ್ ಅಂದರೆ ಆಲ್ಮೋಸ್ಟ್ ನಿಮ್ಗೆ 2 ಇಡ್ಲಿ ತಿಂದರೆ ಆಲ್ಮೋಸ್ಟ್ 600 ಕ್ಯಾಲರೀಸ್ ಆಗುತ್ತೆ. ಸೊ ಆ ಥರ ಇಡೀ ದಿವಸ ಬರೀ ತರಕಾರಿ ಜ್ಯೂಸು ಆ ಥರ ತಿನ್ಕಡಕ್ಕೆ ಇರೋಕ್ಕಾಗಲ್ಲ. ಸೊ ಆ ಥರ ರಿವರ್ಸಲ್ ಅಂತ ಹೇಳ್ತಾರೆ. ಅದು ತುಂಬ ಈಗ ಸಪೋಸ್ ನೀವು 1 ವೀಕ್ ಎಲ್ಲರೂ ಹೋಗಿರ್ತೀರ, ಈಗ ಯಾವುದೋ ಒಂದು ಯೋಗ ಕ್ಯಾಂಪು ಅಥವಾ ಎಲ್ಲರೂ ಅಲ್ಲಿ ಬರೀ ಈಗ ನಿಮಗೆ ಬರೀ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತರಕಾರಿ ಜ್ಯೂಸ್ ಕೊಡ್ತಾರೆ. ಆಮೇಲೆ 1 ವಾರ ಆದ್ಮೇಲೆ ನೋಡ್ತಾರೆ ನಿಮ್ ಶುಗರ್ ನಾರ್ಮಲ್ ಇದೆ, ಓಕೆ ನಿಮ್ಗೆ ರಿವರ್ಸ್ ಮಾಡಿದೀವಿ ಅಂತ ಕಳಿಸ್ತಾರೆ. ಅದೇ ತರ ಅವ್ರು ಏನ್ ಮಾಡ್ತಾರೆ, ಮನೆಗೆ ಹೋಗ್ತಾರೆ, ಚೆನ್ನಾಗಿ ತಿಂತಾರೆ, ನನ್ ಶುಗರ್ ಇಲ್ಲ ಇನ್ಮೇಲೆ ತಿನ್ಬೋದು ಅಂತ ಚೆನ್ನಾಗಿ ತಿನ್ಕೊಂಡು ಆಮೇಲೆ 1 ತಿಂಗಳು ಬರ್ತಾರೆ ನಮ್ಮ ಹತ್ರ ನೋಡಿದ್ರೆ 500-600 ಆಗಿರುತ್ತೆ. ಸೊ ಇದು ಪ್ರಾಬ್ಲಮ್. ಸೊ ರಿವರ್ಸಲ್ ಅಂತ ನಾವಂತೂ ಹೇಳಲ್ಲ, ರೆಮಿಷನ್ ಅಂತ ಹೇಳ್ತೀವಿ. ಅದೇ ಒಂದ್ಸರ್ತಿ ಈ ಜೀವನ ಶೈಲಿಯಿಂದ ಏನಾದ್ರೂ ಬೆಳವಣಿಗೆ ಅಥವಾ ಒಳ್ಳೆ ಬೆಳವಣಿಗೆ ಕಂಡು ಬಂದ್ರೆ ಅದನ್ನೇ ಜೀವನ ಪೂರ್ತಿ ಮಾಡಿಕೊಂಡು, ಅಂದ್ರೆ ನಿಮ್ಗೆ ಸೊ ಪ್ರಾಬ್ಲಮ್ ಏನ್ ಗೊತ್ತೆ, ಶುಗರ್ ಅವ್ರಿಗೆ ಮೇಂಟೈನ್ ಮಾಡೋದು ಕಷ್ಟ. ಅಂದ್ರೆ ಈಗ ಸಪೋಸ್ ಒಂದ್ಸತಿ ಕಂಟ್ರೋಲ್ ಮಾಡಕ್ ಸುಲಭ, ಬಟ್ ಅದೇ ತರನ ಮೇಂಟೈನ್ ಮಾಡೋದು ಅವ್ರಿಗೆ ಕಷ್ಟ ಆಗುತ್ತೆ. ಈಗ ಎವ್ರಿ ಡೇ ಅವರು ವಾಕು ಡಯಟ್ ಮಾಡ್ಲೇಬೇಕು ದಿವಸ, ಮತ್ತೆ ಫುಡ್ನು ಈ ತರ ಕಂಟ್ರೋಲ್ ಮಾಡಬೇಕು. ಎಲ್ಲಾರು ಫಂಕ್ಷನ್ ಹೋದ್ರೂ ತಿನ್ನಂಗಿಲ್ಲ, ಎಲ್ಲಾರು ಯಾರು ಮನೆಗೆ ಹೋಗ್ತಾರೆ ಕರ್ತಿರ್ತಾರೆ, ಅಲ್ಲೂ ಅವರು ಈ ತರ ಸ್ವೀಟ್ಸು ಅಥವಾ ಫ್ರೈಡ್ ಐಟಮ್ ಮಾತ್ರ ತಿನ್ನಂಗಿಲ್ಲ. ಸೊ ಅದು ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಕಷ್ಟ. ಸರ್, ಈಗ ಇನ್ನೊಂದು ನಡೆದಿದೆ, ನಿಮಗೂ ಗೊತ್ತಿರುತ್ತೆ,
ಪ್ರೋಟೀನ್ ಡಯಟ್, ಹೌದು. ಪ್ರೋಟೀನ್ ರಿಚ್ ಡಯಟ್ ಅಂದರೆ ಕೀಟೋ ಡಯಟ್ ಅಂತ ಹೇಳ್ತಾರೆ. ಸೊ ಅದು ಏನಂದ್ರೆ ನಮಗೆ ಕಾರ್ಬೋಹೈಡ್ರೇಟ್, ನಾನು ಹೇಳ್ದಂಗೆ ಕಾರ್ಬೋಹೈಡ್ರೇಟ್ ಹಾಗಾದ್ರೆ ಕಾರ್ಬೋಹೈಡ್ರೇಟ್ಸ್ ಬೇಡವೇ ಅಲ್ಲ, ಡೆಫಿನೆಟ್ಲಿ ಕಾರ್ಬೋಹೈಡ್ರೇಟ್ ಬೇಕೇ ಬೇಕು. ಅಂದರೆ ಏನದಂದ್ರೆ ಡಯಟ್ ಒಂದು. ಸೊ ಅಂದರೆ ಅದರಿಂದ ಶುಗರಿಗೆ ಅಷ್ಟೊಂದು ಹೆಲ್ಪ್ ಆಗಲ್ಲ. ಬಟ್ ನಾವು ಮೆಡಿಟೇರಿಯನ್ ಡಯಟ್ ಅಂದರೆ ನಾರ್ಮಲ್ ಅವ್ರಿಗೂ ಮೆಡಿಟೇರಿಯನ್ ಡಯಟ್ ಫಾಲೋ ಮಾಡಿ ಅಂತ ಹೇಳ್ತೀವಿ. ಅಂದರೆ ಅದು ಸ್ವಲ್ಪ ಈ ನಟ್ಸು ಜಾಸ್ತಿ ತಿಂತೀವಿ, ಡ್ರೈ ಫ್ರೂಟ್ಸ್ ಮತ್ತೆ ಗೋಡಂಬಿ ತಿನ್ಬೇಡಿ ಅಂತೀರಲ್ಲ. ಗೋಡಂಬಿ ಅಲ್ಲ, ಅಂದ್ರೆ ದ್ರಾಕ್ಷಿ ತಿನ್ಬಾರ್ದು, ಡೇಟ್ಸ್ ತಿನ್ಬಾರ್ದು. ಅದೇ ನಿಮ್ಗೆ ಆಲ್ಮಂಡ್ಸು, ಪಿಸ್ತಾ ಮತ್ತೆ ವಾಲ್ನಟ್ಸು ಅವೆಲ್ಲ ತುಂಬಾ ಒಳ್ಳೇದು. ಸ್ವಲ್ಪ ಜಾಸ್ತಿ ಅಂದ್ರೆ ಎಷ್ಟು ತಿನ್ಬೇಕು ಒಬ್ಬ ವ್ಯಕ್ತಿ? ಅದನ್ನೇ ಹೇಳಿದ, ಏನೇ ತಿಂದ್ರು ಪೋರ್ಷನ್ ಕಂಟ್ರೋಲ್ ತುಂಬಾ ಮುಖ್ಯ. ಸರ್, ಈಗ ಏನಾಗ್ಬಿಟ್ಟಿದೆ ಅಂದ್ರೆ ದಿನಸಿ ಸಾಮಾನು ಬರೆಯುವಾಗ ಡ್ರೈ ಫ್ರೂಟ್ಸ್ ಕೆಜಿ ಗಟ್ಲೆ ಬರ್ದು ತಂದು ತಿಂತಾರೆ. ಎಷ್ಟು ತಿನ್ಬೇಕು ಅನ್ನೋ ಅದೇನೆ. ಸೊ ಈಗ 5 ಆಲ್ಮಂಡ್ಸು, 5 ಪಿಸ್ತಾ, ಒಂದು ದಿನಕ್ಕೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಬೇಡ. ಸಪೋಸ್ ನೀವು ಡ್ರೈ ಫ್ರೂಟ್ಸ್ ತಿನ್ನಿ ಅಂತ ಹೇಳ್ಬಿಟ್ಟು ನೀವು ಡೈಲಿ 3 ಹೊತ್ತು ಪದೇ ಪದೇ ತಿನ್ನ ಆ ಥರ ಆಗಲ್ಲ. ಸೊ ಏನೇ ತಿಂದ್ರು, ಎಸ್ಪೆಷಲಿ ಡಯಾಬಿಟೀಸ್ ಅವರಿಗೆ ಪೋರ್ಷನ್ ಕಂಟ್ರೋಲ್ ತುಂಬಾ ಮುಖ್ಯ. ಯಾವುದೇ ತಿಂದ್ರು, ಏನೇ ತಿಂದ್ರು, ಇವನ್ ಫ್ರೂಟ್ಸುವೆ. ಸೊ ಫ್ರೂಟ್ಸ್ ಅಲ್ಲಿ ನಾವು ಯೂಶಲಿ ಈ ಮ್ಯಾಂಗೋಸು ಮತ್ತೆ ಹಲ್ಸ್ನಣ್ಣು ಮತ್ತೆ ಚೆರೀಸ್ ಅವೆಲ್ಲ ತಿನ್ಬಾರ್ದು ಅಂತ ಹೇಳ್ತೀವಿ ಡಯಾಬಿಟೀಸ್ ಅವ್ರಿಗೆ. ಬಟ್ ಏನಂದ್ರೆ ಅದೇ ಈಗ ಸಪೋಸ್ ಪಪ್ಪಾಯ ತಿನ್ನಿ ಅಂತ ಹೇಳ್ತಾರೆ ಸ್ವಲ್ಪ ಜನ. ಅವ್ರು ಏನ್ ಮಾಡ್ತಾರೆ, ಚೆನ್ನಾಗಿ ಪಪ್ಪಾಯ ತಿನ್ಬಿಡ್ತಾರೆ. ಅದು ಆ ಥರ ಇಲ್ಲ. ಸೊ ಈಗ ಒಳ್ಳೆ ಫ್ರೂಟ್ಸ್ ಅಂದ್ರೆ ಸಿಟ್ರಸ್ ಫ್ರೂಟ್ಸ್ ತುಂಬಾ ಒಳ್ಳೇದು. ಈಗ ಅದೇ ಮೂಸಂಬಿ, ಕಿತ್ಲೆ ಹಣ್ಣು ಅವೆಲ್ಲ ಒಳ್ಳೇದು. ಹುಳಿ ಹಣ್ಣುಗಳು, ಕಿವಿ ಈಗ ಬಹಳ ಟ್ರೆಂಡಿಂಗ್ ಅಲ್ಲಿ ಇದೆ ಮಾರ್ಕೆಟ್ ಅಲ್ಲಿ. ಅಂದ್ರೆ ಅದು ಸ್ವಲ್ಪ ಡೆಂಗ್ಯೂ ಅವ್ರಿಗೂ ಸ್ವಲ್ಪ ಕಿವಿ ಕೊಡ್ತೀವಿ. ಬಟ್ ಇವನ್ ಡಯಾಬಿಟೀಸ್ ಅವರು ತಗೋಬಹುದು. ಬಟ್ ಅದೇ ಹೇಳಿದ್ನಲ್ಲ, ಪೋರ್ಷನ್ ಕಂಟ್ರೋಲ್ ತುಂಬಾ ಮುಖ್ಯ. ಏನೇ ತಿಂದ್ರು ಫ್ರೂಟ್ಸ್ ಎಸ್ಪೆಷಲಿ ಬರೀ ಒಂದು ಚಿಕ್ಕ ಬೌಲಲ್ಲಿ ತಿನ್ಬೋದು ಅಷ್ಟೇ. ಅವರು ತಿನ್ಬೋದು. ಬಾಳೆಹಣ್ಣು ತಿನ್ಬೋದಾ? ಅಂದ್ರೆ ಪಚ್ಚಬಾಳೆ ತಿನ್ಬಾರ್ದು, ಬಟ್ ಬೇರೆ ಬಾಳೆಹಣ್ಣು ತಿನ್ಬೋದು. ಈಗ ಅತಿಯಾಗಿ ಡಯಟ್ ಮಾಡೋರು, ಕಾನ್ಸಿಯಸ್ ಇರೋರು ಒಂದ್ ಕಡೆಗೆ, ಇನ್ನೊಂದ್ ಕಡೆಗೆ ಮನೇಲಿ ಮಾಡ್ಬಿಟ್ಟು ಹೊರಗಡೆ ಹೋಗಿ ತಿನ್ಕೊಂಡ್ ಬರೋರು ಇನ್ನೊಂದ್ ಕಡೆಗೆ. ಈಗ ಸಾಮಾನ್ಯವಾಗಿ ನೀವು ಅವ್ರಿಗೆ ಮಧುಮೇಹ ಇದೆ ಅಂತ ಗೊತ್ತಾದಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರೆಗಳನ್ನೆಲ್ಲ ಕೊಡ್ತೀರಿ. ಅವ್ರವರೇ ಯೋಚನೆ ಮಾಡಕ್ ಶುರು ಮಾಡ್ತಾರೆ, ಸರ್ ಒಂದ್ ಮಾತ್ರೆ ಸಾಕು, ನನ್ಗೆ ಅಷ್ಟೊಂದಿಲ್ಲ, ವಾಕ್ ಮಾಡ್ತೀನಿ ಅರ್ಧ ಗಂಟೆ. ಅದೇನಾದ್ರೂ ದುಷ್ಪರಿಣಾಮ ಆಗುತ್ತಾ? ಮುಂಚೆ ಏನಾಗ್ತಾ ಇತ್ತು, ನಮ್ಗೆ ಶುಗರ್ನ ಅಪ್ ಟೈಟ್ರೇಟ್ ಅಂತ ಹೇಳ್ತಾರೆ ಕಂಟ್ರೋಲ್ ಮಾಡಕ್ಕೆ. ಸೊ ಫಸ್ಟ್ ಒಂದು ಮಾತ್ರೆ ಕೊಟ್ಟು ನೋಡಿದ್ವಿ, ಕಂಟ್ರೋಲ್ ಆಗುತ್ತೋ ಇಲ್ವೋ ಅಂತ. ಮತ್ತೆ ಆಮೇಲೆ ಇನ್ನೊಂದು ಮಾತ್ರೆ ಕೊಡ್ತಾ ಇದ್ವಿ, ಅದರಲ್ಲೂ ಕಂಟ್ರೋಲ್ ಆಗುತ್ತೋ ಅಂತ. ಅದು ಅಪ್ ಟೈಟ್ರೇಟ್ ಮಾಡ್ತಾ ಇದ್ವಿ. ಅದೇ ಇವಾಗ ನಮ್ಗೆ ಫಸ್ಟ್ ಅಲ್ಲೇ ಎಷ್ಟು ಕಂಟ್ರೋಲ್ ಆಗುತ್ತೋ ಅದು ಮುಖ್ಯ. ಯಾಕಂದ್ರೆ ಈಗ ಶುಗರ್ ಇಂದ ಗೊತ್ತಿರಂಗೆ ತುಂಬಾ ಕಾಂಪ್ಲಿಕೇಶನ್ಸ್ ಇದೆ. ಎಂಡ್ ಆರ್ಗನ್ ಡ್ಯಾಮೇಜ್ ಅಂತ, ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಅಂತೀವಿ. ಕಣ್ಣಿಗೆ ತೊಂದರೆ ಆಗ್ಬೋದು, ಕಿಡ್ನಿಗೆ ತೊಂದರೆ ಆಗ್ಬೋದು, ನರಗಳಿಗೆ ತೊಂದರೆ ಆಗ್ಬೋದು. ಸೊ ಅದೆಲ್ಲ ನಮ್ ಡ್ಯೂರೇಷನ್, ಎಷ್ಟು ವರ್ಷ ಶುಗರ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ನಿಮ್ಗೆ ಶುಗರ್ ಜಾಸ್ತಿ ಇರೋರಿಗೆ ಈ ತರ ಕಾಂಪ್ಲಿಕೇಶನ್ ತುಂಬಾ ಬೇಗ ಬರುತ್ತೆ. ಸೊ ಅದಕ್ಕೆ ನಾವು ಎಷ್ಟು ಬೇಗ ಆಗುತ್ತೋ ಶುಗರ್ನ ಕಂಟ್ರೋಲ್ ಮಾಡಕ್ ನೋಡ್ತೀವಿ. ಮುಂಚೆ ಎಲ್ಲಾದ್ರೆ ಒಂದ್ 2-3 ತಿಂಗಳು ನೋಡಪ್ಪ, ಫಸ್ಟ್ ಬರೀ ವಾಕ್ ಡಯಟ್ ಮಾಡಿ ನೋಡಿ, ಆಮೇಲೆ ನೋಡೋಣ ಶುಗರ್ ಮಾತ್ರೆ ಬೇಕು, ಅದು ಈ ತರ ಆಗಲ್ಲ. ಇವಾಗ ನಮ್ಗೆ ಸಪೋಸ್ A1C ಅಬೌವ್ 7 ಇದ್ರೆ ಡೆಫಿನೆಟ್ಲಿ ಮಾತ್ರೆ ಬೇಕೇ ಬೇಕು. ಸರ್, ಶುಗರ್ ಇರೋರಿಗೆ ಸಾಮಾನ್ಯ LDL ಅಂದ್ರೆ ಬೇಡದೇ ಇರೋ ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಏನ್ ತಿಂದ್ರು ಅಂತಾರಲ್ಲ, ಅದು ನಿಜ? ಶುಗರ್ ಅವ್ರಿಗಂತ ಅಲ್ಲ, ಶುಗರ್ ಬರೋ ಕಾರಣನೇ ನಿಮ್ದು ಡಯಟ್ ಅಥವಾ ನಿಮ್ಗೆ ಸ್ವಲ್ಪ ಜೆನೆಟಿಕ್ ತೊಂದರೆ ಇರುತ್ತೆ. ಸೊ ಅಂತವರಿಗೆ ಯೂಶಲಿ ಕೆಟ್ಟ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಅದು ನಿಮ್ದು ಜೆನೆಟಿಕ್ ಮೇಲೂ ಡಿಪೆಂಡ್ ಆಗುತ್ತೆ. LDL ಮತ್ತೆ ಟ್ರೈಗ್ಲಿಸರೈಡ್ ಅಂತ ಇರುತ್ತೆ, ಅವೆರಡು ಕೆಟ್ಟ ಕೊಲೆಸ್ಟ್ರಾಲ್. ಯೂಶಲಿ ಶುಗರ್ ಅವ್ರಿಗೆ ಎಸ್ಪೆಷಲಿ ಹಾರ್ಟಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಮುಂದಕ್ಕೆ. ಸೊ ಹಂಗಾಗಿ ನಾವು ಯಾವಾಗಲೂ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡಕ್ ನೋಡ್ತೀವಿ. ಸೊ ಆದಷ್ಟು ಬೇಗ ಕೊಲೆಸ್ಟ್ರಾಲ್ನ ಕಂಟ್ರೋಲ್, ಶುಗರ್ ಜೊತೆಗೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಇರಬೇಕು, ಕಂಟ್ರೋಲ್ ಅಲ್ಲಿ ಇರಬೇಕು. ಮತ್ತೆ ಈ ಫಾಲೋ ಅಪ್ ಅಂತ ಹೇಳ್ತೀರಲ್ವಾ, ಶುಗರ್ ಚೆಕ್ ಮಾಡಿಸೋದಕ್ಕೂ HbA1c ಇಂದ ಹಿಡಿದು ಲಿಪಿಡ್ ಪ್ರೊಫೈಲ್ ಎಲ್ಲ ಎಷ್ಟು ದಿನಕ್ಕೆ ಒಂದ್ಸರ್ತಿ ರೆಗ್ಯುಲರ್ ಆಗಿ ಮಾಡಿಸ್ಬೇಕು? ಸೊ ನಮಗೆ ಸಪೋಸ್ ಈಗ ನಿಮ್ಗೆ ಶುಗರ್ ಇದೆ ಅಂತ ತಿಳ್ಕೊಳ್ಳಿ. ಸೊ ನಮಗೆ ನೀವು ಅಟ್ಲೀಸ್ಟ್ 3 ಮಂತ್ಸ್ ಒಂದ್ಸತಿ ಶುಗರ್ ಚೆಕ್ ಮಾಡಿಸ್ಬೇಕು. ಅದೇ A1C ನಮಗೆ ಕಂಟ್ರೋಲ್ ಇದ್ರೆ 6 ಮಂತ್ಸ್ ಒಂದ್ಸತಿ ಮಾಡಿಸ್ಬೇಕು HbA1c. ಅದೇ ನಿಮ್ದು ಕೊಲೆಸ್ಟ್ರಾಲು, ಕಿಡ್ನಿ ಟೆಸ್ಟು, ECG ಅವನ್ನೆಲ್ಲ ಅಟ್ಲೀಸ್ಟ್ ಇಯರ್ಲಿ ಒಂದ್ಸಾರು ಮಾಡಿಸ್ಲೇಬೇಕು. ಯಾಕೆಂದ್ರೆ ನಮ್ಗೆ ಹೇಳಿದ್ನಲ್ಲ, ಸೊ ಶುಗರ್ ಇಂದ ನಮಗೆ ಬೇರೆ ತೊಂದರೆ ಆಗಕ್ ಚಾನ್ಸಸ್ ಇದೆ. ಅದ್ರ ಕಾಂಪ್ಲಿಕೇಶನ್ಸ್ ಅಂತ ಅಂತೀವಲ್ಲ, ಒಂದು ಕಣ್ಣಿಗೆ ಆಗ್ಬೋದು ಅಥವಾ ಕಿಡ್ನಿಗೆ ಆಗ್ಬೋದು, ನರಗಳು, ತುಂಬಾ ಜನಕ್ಕೆ ಪಾದ ಉರಿ, ಕೈಕಾಲ್ ಬೆಂಡು ಉರಿ ಅಂತ ಬರ್ತಾರೆ. ಸೊ ಅದೆಲ್ಲ ನರಗಳಿಗೆ ತೊಂದರೆ ಆಗ್ತಾ ಇದೆ ಅಂತ. ಅದೇ ತರ ನರ್ವ್ ಸ್ಟಡೀಸ್ ಅಂತ ಒಂದು ಮಾಡ್ತೀವಿ. ಅದೇ ರೆಟಿನೋಪತಿಗೆ ಒಂದು ಇದು ಆಫ್ಥಾಲ್ದು ಒಂದು ಸ್ಕ್ರೀನಿಂಗ್ ಇರುತ್ತೆ.
ಸೊ ಅದನ್ನ ರೆಟಿನಲ್ ಸ್ಕ್ರೀನಿಂಗ್ ಅಂತ ಒಂದು ಮಾಡ್ತೀವಿ. ಅದು ಎಲ್ಲ ವರ್ಷಕ್ಕೊಂದ್ಸತಿ ಮಾಡಿಸಿದ್ರೆ ಸಾಕು ನಮಗೆ. ಸರ್, ಈಗ ಹಾಸನ ಮತ್ತೆ ಹಾಸನ ಸುತ್ತಮುತ್ತ ರಾಗಿ ಸೀಮೆ ಇದು, ರಾಗಿ ಮತ್ತೆ ಅಕ್ಕಿ. ಕೆಲವ್ರಿಗೆ ರಾಗಿ ತಿಂದ್ರೆ ಸಿಕ್ಕಾಪಟ್ಟೆ ಶುಗರ್ ಸ್ಪೈಕ್ ಆಗುತ್ತೆ ಅಂತ ಹೇಳ್ತಾರಲ್ಲ, ನಿಜ? ಅದನ್ನೇ. ಸೊ ನಮ್ಗೆ ಈಗ ರಾಗಿ ಮುದ್ದೆಯಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ತುಂಬಾ ಜನ ರಾಗಿ ಮುದ್ದೆ ತಿಂತಾರೆ. ಸೊ ರಾಗಿ ಮುದ್ದೆಯಲ್ಲಿ ಹಿಟ್ಟು ತುಂಬಾ ಯೂಸ್ ಮಾಡ್ತಾರೆ. ಅದಕ್ಕೆ ಹೇಳ್ತೀವಿ, ಸಪೋಸ್ ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ, ಅವರಿಗೆ ಮುದ್ದೆ ತಿನ್ಲಿ. ಅದೇ ಸಪೋಸ್ ಮನೇಲೇ ಕೂತಿರ್ತಾರೆ, ಮನೇಲೇ ಕೆಲಸ ಮಾಡ್ತಾರಲ್ಲ, ಅವರಿಗೆಲ್ಲ ರಾಗಿ ಮುದ್ದೆ ಬೇಡ, ರಾಗಿ ಮುದ್ದೆ ಬದಲು ರಾಗಿ ದೋಸೆ, ಅಂದ್ರೆ ಅದನ್ನ ಕೌಂಟ್ ಮಾಡ್ಕೊಂಡು ತಿನ್ಬೋದು ಅಂತ. ಹೌದು, ಅಂದ್ರೆ ರಾಗಿ ರೊಟ್ಟಿ ತಿನ್ಲಿ. ಅಂದ್ರೆ ಏನಂದ್ರೆ ನಮ್ಗೆ ಸೊ ಈಗ ಎಷ್ಟು ಕ್ಯಾಲರೀಸ್ ಅಂತ ಅಂತೀವಲ್ಲ, ಸೊ ಅದು ಜಾಸ್ತಿ ತಿನ್ಬಾರ್ದು. ಈಗ ನಾವು ಏನೇ ತಿಂದ್ರು ಪೋರ್ಷನ್ ಕಂಟ್ರೋಲ್ ಅದು ತುಂಬಾ ಇಂಪಾರ್ಟೆಂಟ್. ಸೊ ಈಗ ನಿಮ್ಗೆ ತುಂಬಾ ಆ್ಯಪ್ಸ್ ಬಂದಿದೆ, ನೀವು ಏನೇ ತಿಂದ್ರು ಅದು ಈಗ ಎಷ್ಟು ಪೋರ್ಷನ್ ತಿಂತಾ ಇದೆ ಅದನ್ನ ಎಂಟ್ರಿ ಮಾಡಿದ್ರೆ ನಿಮ್ಗೆ ಎಷ್ಟು ಕ್ಯಾಲರೀಸ್ ಅಂತ ಗೊತ್ತಾಗುತ್ತೆ. ಸೊ ಅದೇ ತರ ಈಗ ಸಪೋಸ್ ನೀವು ರಾಗಿ ಮುದ್ದೆ ಆಕ್ಚುಲಿ ಒಳ್ಳೇದು, ಬಟ್ ಹಂಗಂತ ಹೇಳ್ಬಿಟ್ಟು ನೀವು ಡೈಲಿ ಮೂರ್ ಮುದ್ದೆ ತಿನ್ನಕ್ಕಾಗಲ್ಲ. ಮತ್ತೆ ಇನ್ನು ನಾನ್ ವೆಜ್ ವಿಷಯಕ್ಕೆ ಬರೋದಾದ್ರೆ ಸರ್, ಕೆಲವು ವೈದ್ಯರು ಅಂದ್ರೆ ನಮ್ಮ ಆಕಾಶವಾಣಿಗೆ ಬಂದ ವೈದ್ಯರು ಹೇಳೋದು ಏನಂತಂದ್ರೆ, ನಾನು ನಾನ್ ವೆಜ್ ಬಿಟ್ಟ ಮೇಲೆ ಅಂದ್ರೆ ನಮಗೆ ಫ್ಯಾಮಿಲಿ ಹಿಸ್ಟ್ರಿ ಇತ್ತು, ಹಾಗಾಗಿ ನಾನು 30 ವರ್ಷಕ್ಕೆ ಬಿಟ್ಟೆ, ಈಗ ನನ್ಗೆ 60-65 ವರ್ಷ ಬಂದಿಲ್ಲ ಅಂತ ಹೇಳ್ತಾರೆ. ನಾನ್ ವೆಜ್ ಬಿಡಬೇಕು ಅಂತ ಹೇಳ್ತಾರೆ ಕೆಲವು ವೈದ್ಯರು. ಇನ್ನು ಕೆಲವು ವೈದ್ಯರು ಏನು ಹೇಳೋದಂದ್ರೆ, ಇಲ್ಲ ನಾನ್ ವೆಜ್ ತಿಂದ್ರೆ ಶುಗರ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸೊ ನಾವು ಏನಂದ್ರೆ ಪ್ರೋಟೀನ್ ಜಾಸ್ತಿ ತಿನ್ನಕ್ ಹೇಳ್ತೀವಿ. ಎಗ್ ವೈಟ್ ಆಗಿರ್ಬೋದು, ಚಿಕನ್ ಫಿಶ್ ತಿನ್ನಕ್ ಹೇಳ್ತೀವಿ. ಸಪೋಸ್ ನಾನ್ ವೆಜ್ ತಿನ್ಬೇಕು ಅಂತ ಅಂದ್ರೆ ರೆಡ್ ಮೀಟ್ ಅಂತ ಹೇಳಿದ್ನಲ್ಲ, ಸೊ ಈ ಮಟನ್ನು, ಪೋರ್ಕು, ಬೀಫು ಅವೆಲ್ಲ ರೆಡ್ ಮೀಟ್ ಅಂತ ಹೇಳ್ತೀವಿ. ಅದು ತುಂಬಾ ಶುಗರ್ ಅವರಿಗಂತೂ ಬೇಡವೇ ಬೇಡ. ಅಂದ್ರೆ ಫ್ರೈ ಮಾಡ್ಕೊಂಡು, ಫ್ರೈ ಅಂತೂ ಬೇಡ, ಬರೀ ಸಾರಿನ ಪೀಸ್ ಮಾತ್ರ. ಸಾಂಬಾರ್ ಏನೇ ಆಗ್ಲಿ ಕರ್ದದ್ದು ಬೇಡ. ಫ್ರೈ ಐಟಮ್ ಏನೇ, ವೆಜ್ ಆಗ್ಲಿ ನಾನ್ ವೆಜ್ ಆಗ್ಲಿ ಏನು, ಇವನ್ ಸೇ ಸಪೋಸ್ ಹಪ್ಪಳ ಅಥವಾ ಈ ಬೋಂಡಾ. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಒಂದ್ಸತಿ ಸರ್ ಯಾವತ್ತೋ ಹೋಗಿದ್ವಿ, ಇಲ್ಲಿ ಯಾರ್ದೋ ಹಬ್ಬ ಇತ್ತು ಅಥವಾ ಯಾರ್ದೋ ಮನೆಗೆ ಹೋಗಿದ್ವಿ, ನಾನ್ ವೆಜ್ ಅಲ್ಲ ಬಟ್ ಬರೀ ವೆಜ್ಜಲ್ಲಿ ಫ್ರೈ ತಿನ್ಕೊಂಬಂದು, ಅದು ಎಲ್ಲದು ಶುಗರ್ನ ಜಾಸ್ತಿ ಮಾಡುತ್ತೆ. ಕನ್ಸಿಸ್ಟೆಂಟ್ ಆಗಿ ಕಂಟ್ರೋಲ್ ಮಾಡಬೇಕು. ಏನ್ ಮಾಡ್ತಾರೆ, ಈಗ ನಮ್ಗೆ ಒಬ್ರು ಬಂದಿರ್ತಾರೆ, ಒಂದ್ಸತಿ ಜಾಸ್ತಿ ಮಾಡ್ಕೊ ಬಂದಿರ್ತಾರೆ, ನೆಕ್ಸ್ಟ್ ಟೈಮು ಫುಲ್ ಕಂಟ್ರೋಲ್ ಆಗಿರುತ್ತೆ, ಅವ್ರು ತಿಳ್ಕೊಂತಾರೆ ಮುಗೀತು, ಶುಗರ್ ಇನ್ ಮೇಲೆ ನಾರ್ಮಲ್ಲು, ಆಮೇಲೆ ಅವ್ರು ಚೆನ್ನಾಗಿ ತಿನ್ನಕ್ಕೆ ಶುರು ಮಾಡ್ತಾರೆ. ಅದು ತುಂಬಾ ಅಂದ್ರೆ ಒಳ್ಳೇದಲ್ಲ ಅವ್ರ ಮುಂದಕ್ಕೆ. ಸರ್, ಈಗ ನಮ್ಮ ಕಣ್ಣೆದುರಿಗೆ ಹಲವಾರು ಆಯ್ಕೆಗಳು ಇರೋದ್ರಿಂದಾನೇ ದೊಡ್ಡ ಸಮಸ್ಯೆ ಆಗ್ತಿದೆ. ಕೆಲವರು ಹೇಳ್ತಾರೆ ನುಗ್ಗೆ ಸೊಪ್ಪು, ನುಗ್ಗೆ ಪೌಡ್ರು ಬಳಸೋದ್ರಿಂದಾನು ಕಂಟ್ರೋಲ್ ಮಾಡ್ಬೋದು, ಮಾತ್ರೆ ತಗೊಳ್ಳೋದು ಬೇಡ ಅಂತ. ಇನ್ನು ಕೆಲವರ ವಾದ ಏನಂತಂದ್ರೆ, ದಿನಕ್ಕೊಂದು ನೆಲ್ಲಿಕಾಯಿ ತಿಂದ್ರೆ ಸಾಕು. ಹೀಗೆ ಏನೇನೋ ಹಲವಾರು ಆಯ್ಕೆಗಳಿದೆ, ಇದನ್ನ ತಿಂದರೆ ಇದಾಗುತ್ತೆ, ಇದನ್ನ ತಿಂದರೆ ಇದು ಹೋಗ್ಬಿಡುತ್ತೆ ಅನ್ನೋ ಥರದ್ದಿದೆ. ಒಬ್ಬ ಮಧುಮೇಹ ಇರುವಂತಹ ವ್ಯಕ್ತಿ ಯಾವ ಥರ ಡಯಟನ್ನು ಫಾಲೋ ಮಾಡಬೇಕು, ಮತ್ತು ಒಂದು ಜೀವನ ಶೈಲಿ ಹೇಗಿದ್ರೆ ಒಳ್ಳೆಯದು? ತರಕಾರಿ ಎಷ್ಟು ತಿಂದ್ರೂ ಒಳ್ಳೇದು. ಎಲ್ಲ ತರಕಾರಿ ತಿನ್ನಿ. ಈ ಹಸಿದು ಅಥವಾ ಬೇಸಿರ ತರಕಾರಿ ಮತ್ತೆ ಮೊಳಕೆ ಕಾಳು ಅವೆಲ್ಲ ತುಂಬಾ ಒಳ್ಳೇದು. ಅಂದ್ರೆ ಶುಗರ್ನ ಸ್ಪೈಕ್ ಮಾಡಲ್ಲ. ನಾವು ಏನೇ ಫುಡ್ ಇಂದಾದ್ರೂ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ನೋಡ್ತೀವಿ, ತಿಂದ್ರೆ ಎಷ್ಟು ಜಾಸ್ತಿ ಶುಗರ್ ಆಗುತ್ತೆ ಅಂತ. ನಿಮ್ಗೆ ಬ್ರೌನ್ ರೈಸ್ ವರ್ಸಸ್ ವೈಟ್ ರೈಸ್ ಇದೆ. ಸೊ ನಾವೆಲ್ಲ ಹೇಳ್ತೀವಿ ನಿಮ್ಗೆ ವೈಟ್ ರೈಸ್ ಬೇಡ, ಅದನ್ನೇ ಬ್ರೌನ್ ರೈಸ್ ತಿನ್ನಿ, ಶುಗರ್ನ ಅಷ್ಟೊಂದು ಸ್ಪೈಕ್ ಮಾಡಲ್ಲ. ಸೊ ಈಗ ಅದೇ ನಿಮ್ಗೆ ಪೊಟೆಟೋಸ್ ಎಲ್ಲ ಶುಗರ್ನ ತುಂಬಾ ಜಾಸ್ತಿ ಮಾಡುತ್ತೆ. ಆಲೂಗೆಡ್ಡೆ. ಸೊ ಅದನ್ನು ಈ ಒಟ್ಟು ಎಲ್ಲಾ ಗೆಡ್ಡೆಗಳು ಹಾಗೇನಾ ಅಥವಾ ಬರೀ ಆಲೂಗೆಡ್ಡೆ ಯೂಶಲಿ ಬೇರೆದೆಲ್ಲ ತಿನ್ಬೋದು? ಸರ್, ಬರೀ ಚಪಾತಿ ಬಳಸ್ತಾರಲ್ಲ, ಶುಗರ್ ಬಂದಿದೆ ನಾನು ಮುದ್ದೆ ತಿನ್ನಲ್ಲ ಚಪಾತಿ ತಿಂತೀನಿ ಅಂತ, ಅದೆಷ್ಟು ಸರಿ? ಹಂಗೇನೆ. ನಮಗೆ ವೀಟ್, ಸೊ ಚಪಾತಿ ಯೂಶಲಿ ವೀಟ್ ಇಂದ ಮಾಡಿರ್ತಾರೆ. ವೀಟ್ ಆಲ್ಸೋ ರೈಸ್ ತರನೇ ಸ್ವಲ್ಪ ಶುಗರ್ ಜಾಸ್ತಿ ಆಗುತ್ತೆ. ಪೋರ್ಷನ್ ಕಂಟ್ರೋಲ್ ತುಂಬಾ ಮುಖ್ಯ. ಈಗ ನೀವು ಚಪಾತಿ ತಿಂತೀರಾ ಹಂಗಂತ ಹೇಳ್ಬಿಟ್ಟು ನೀವು 4-5 ಚಪಾತಿ ತಿನ್ನಂಗ ಆಗಲ್ಲ. ಅಂದ್ರೆ ಏನೇ ತಿಂದ್ರು ನಿಮ್ಗೆ ಶುಗರ್ ಜಾಸ್ತಿ ಆಗುತ್ತೆ. ಎಷ್ಟು ತಿನ್ಬೇಕು ಅದು ತುಂಬಾ ಮುಖ್ಯ. ಅದೇ 2 ಚಪಾತಿ ತಿನ್ನಿ, 2 ರಾಗಿ ರೊಟ್ಟಿ ತಿನ್ಬೋದು, ಅದೇ 2 ಇಡ್ಲಿ ತಿನ್ನಿ. ಈಗ ರೈಸ್ ಐಟಮ್ ಆದ್ರೂ ನಮ್ಗೆ ಇಡ್ಲಿ ಒಳ್ಳೇದು ರೈಸ್ಗಿಂತ. ಈ ಸಪೋಸ್ ನೀವು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಏನ್ ತಿನ್ಬೋದು ಅಂದ್ರೆ ಇಡ್ಲಿ ತಿನ್ನಿ, ನಿಮ್ಗೆ ಚಪಾತಿ ತಿನ್ನಿ, ರಾಗಿ ರೊಟ್ಟಿ ತಿನ್ನಿ, ಜೋಳದ ರೊಟ್ಟಿ ತಿನ್ನಿ. ಶುಗರ್ನ ಅಷ್ಟೊಂದು ಜಾಸ್ತಿ ಮಾಡಲ್ಲ. ಬೆಳಗ್ಗೆನೆ ಸ್ವಲ್ಪ ಸತಿ ಚಿತ್ರಾನ್ನ ತಿಂತಾರೆ, ಪುಳಿಯೋಗರೆ ತಿಂತಾರೆ ಅಥವಾ ಪುಲಾವ್ ತಿಂತಾರೆ. ಸೊ ಅದೆಲ್ಲ ಡೆಫಿನೆಟ್ಲಿ ಬೆಳಗ್ಗೆನೆ ಅವ್ರದ್ದು ಶುಗರ್ ಜಾಸ್ತಿ ಆಗುತ್ತೆ. ನಾನು ಪರ್ಸನಲ್ ಸಜೆಸ್ಟ್ ಏನು ಮಾಡೋದಂದ್ರೆ, ಹೆಂಗಿರು ಮಧ್ಯಾಹ್ನ ಯೂಶಲಿ ರೈಸ್ ತಿಂತಾರೆ. ಬೆಳಗ್ಗೆ ಹೊತ್ತು ರೈಸ್ ತಿನ್ನೋದ್ ಬದಲು ಹೆಂಗಿರು ಮಧ್ಯಾಹ್ನ ರೈಸ್ ತಿಂತಿರಲ್ಲ, ಸೊ ಈ ಬೆಳಗ್ಗೆ ರಾತ್ರಿ ಅಂತೂ ರೈಸ್ ಅಂತೂ ಬೇಡವೇ ಬೇಡ. ಈಗ ಸಪೋಸ್ ಸ್ನ್ಯಾಕ್ ಅಂತ ಹೇಳ್ತೀವಲ್ಲ ಮಧ್ಯದಲ್ಲಿ, ಈಗ ಸಪೋಸ್ ಬ್ರೇಕ್ಫಾಸ್ಟ್ ಆದ್ಮೇಲೆ ಒಂಚೂರು ಏನಾದ್ರು ತಿನ್ಬೇಕು ಅಂತ ಅನ್ಸುತ್ತೆ, ಹೊಟ್ಟೆ ಹಸಿತೆ ಅವ್ರಿಗೆ, ಸೊ ಅವಾಗ ಅವ್ರು ಸ್ವಲ್ಪ ಸೌತೆಕಾಯಿ ತಿನ್ಬೋದು, ಮೊಳಕೆ ಕಾಳು ಆ ಥರ ತಿನ್ನೋದಂದ್ರೆ ಅವ್ರಿಗೆ ಅವಾಗ ಹೆಲ್ತು ಚೆನ್ನಾಗಾಗುತ್ತೆ, ಪ್ಲಸ್ ಶುಗರು ಅಷ್ಟೊಂದು ಜಾಸ್ತಿ ಆಗಲ್ಲ. ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಸರ್, ಈಗ ವ್ಯಾಯಾಮದ ಬಗ್ಗೆನೂ ಹಲವಾರು ಸಂದೇಹಗಳಿದೆ. ಏನಂದ್ರೆ ಈ ತರದೊಂದು ಪರ್ಟಿಕ್ಯುಲರ್ ಯೋಗ ಮಾಡಿದ ತಕ್ಷಣನೇ ಎಲ್ಲ ಆಗ್ಬಿಡುತ್ತೆ ಅನ್ನೋದು, ಪ್ಯಾಂಕ್ರಿಯಾಸ್ಗೆ ಇದೇ ಯೋಗ ಒಳ್ಳೇದು ಅಂತ ಅನ್ನೋದು. ಸರ್ ಹೇಳಿದ್ನಲ್ಲ, ಸೊ ನಮ್ಗೆ ಕಾರಣ ಇರುತ್ತೆ. ಈಗ ಒಂದು 10 ವರ್ಷ ಆದ್ಮೇಲೆ ಅವ್ರಿಗೆ ಇನ್ಸುಲಿನ್ ಉತ್ಪತ್ತಿನೇ ಕಮ್ಮಿ ಆಗ್ತಾ ಹೋಗುತ್ತೆ.
ಸೊ ಆ ಥರ ಈಗ ಇನ್ಸುಲಿನ್ ಉತ್ಪತ್ತಿ ಮಾಡೋಕ್ಕಂತೂ ನಮ್ಮ ಕೈಲಿ ಆಗಲ್ಲ. ಅದೇನಾಗುತ್ತೆ, ನಮ್ಮ ಕಡೆಯಿಂದ ಎಕ್ಸಸೈಸ್ ಅಟ್ಲೀಸ್ಟ್ ಮಾಡಿದ್ರೆ ನಮಗೆ ಯೋಗ, ಸೊ ಯೂಶಲಿ ಫ್ಲೆಕ್ಸಿಬಿಲಿಟಿ ಅಂದರೆ ಸ್ಟ್ರೆಚ್ಚು ಚೆನ್ನಾಗಾಗುತ್ತೆ. ಸೊ ಫಿಸಿಕಲ್ ಆಕ್ಟಿವಿಟಿಯನ್ನು ನಾವು ಯೂಶಲಿ ಸ್ವಲ್ಪ ವಾಕು, ಎಕ್ಸಸೈಸು, ಸ್ವಲ್ಪ ವಯಸ್ಸಾದವರಿಗೆ ವೇಟ್ ಲಿಫ್ಟಿಂಗು ತುಂಬ ಮುಖ್ಯ. ನಾವು ಸಾರ್ಕೋಪಿನಿಯಾ ಅಂತೀವಿ. ತುಂಬಾ ಜನ ಈಗ 60 ವರ್ಷ 70 ವರ್ಷ ಆದವ್ರಿಗೆ ಸ್ವಲ್ಪ ಮಸಲ್ ಲಾಸ್ ಆಗಕ್ಕೆ ಶುರು ಆಗುತ್ತೆ, ಅದನ್ನ ಸಾರ್ಕೋಪಿನಿಯಾ ಅಂತ ಅಂತೀವಿ. ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವರು ಮಸಲ್ಲೇ ಫುಲ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಅಂಥವ್ರಿಗೆ ವೇಟ್ ನ ಲಿಫ್ಟ್ ಮಾಡಿದಾಗ ಸ್ವಲ್ಪ ಮಸಲ್ ಸ್ಟ್ರಾಂಗ್ ಆಗುತ್ತೆ. ಕೆಲವರು ತುಂಬಾ ಕಾನ್ಸಿಯಸ್ ಆಗಿ ರನ್ ಮಾಡೋದು, ಸೈಕ್ಲಿಂಗ್ ಮಾಡೋದು, ಜಂಪ್ ಮಾಡೋದು, ಏನೇನೋ ಮಾಡ್ತಾರೆ. ಯಾಕಂದ್ರೆ ಇದೆಲ್ಲ ಸೀನ್ಗಳನ್ನು ನಾನು ಸ್ಟೇಡಿಯಂ ಅಲ್ಲಿ ನೋಡ್ತೀನಿ. ಕ್ಯಾಲರಿ ಬರ್ನ್ ಮಾಡಬೇಕು ಅನ್ನೋದು ಒಂದು, ಅಂದ್ರೆ ಇವಾಗ ಅದೊಂದು 10,000 ಸ್ಟೆಪ್ಸ್ ಅಂತ ಬಂದಿಲ್ಲ. ಸೊ ಎಲ್ಲರಿಗೂ ಡೈಲಿ ಒಂದು 10,000 ಸ್ಟೆಪ್ಸ್ ಮಾಡಲೇಬೇಕು. ಅದು ಆ ಥರ ನಮಗೆ ಅಂತೂ 10,000 ಸ್ಟೆಪ್ಸು 5,000 ಆ ಥರ ಏನೂ ಇಲ್ಲ ನಮ್ಗೆ. ಅಂದರೆ ಅಟ್ಲೀಸ್ಟ್ ಒಂದು ಡೈಲಿ ಒಂದು 30 to 45 ಮಿನಿಟ್ಸ್ ಆದ್ರೂ ಎಕ್ಸಸೈಸ್ ಮಾಡಿ, ವಾಕ್ ಮಾಡಿ, ಏನಾರು ವಾಕ್ ಮಾಡ್ಬೋದು, ಬೇಕಂದ್ರೆ ಓಡಿ, ಬೇಕಂದ್ರೆ ವೇಟ್ ಲಿಫ್ಟ್ ಮಾಡಿ, ಏನಾರು ಮಾಡಿ. ಬಟ್ ಒಟ್ಟಿನಲ್ಲಿ ಫಿಸಿಕಲಿ ಆಕ್ಟಿವ್ ಇರಲಿ. ಅವಾಗ ನಿಮ್ಗೆ ಸುಸ್ತಾಗಬೇಕು, ಬೆವರಬೇಕು. ಅವಾಗ ಶುಗರ್ ಆಟೋಮೆಟಿಕ್ಲಿ ಏನಾಗುತ್ತೆ, ನಮಗೆ ಮಸಲ್ಸ್ ಅಲ್ಲಿ ಸ್ಕೆಲೆಟಲ್ ಮಸಲ್ಸ್ ಅಂತ ಇರುತ್ತೆ. ಸೊ ಅದರಲ್ಲಿ ಶುಗರ್ ಪಿಕಪ್ ಆಗುತ್ತೆ, ಗ್ಲೂಕೋಸ್ ಅಪ್ಟೇಕ್ ಆಗುತ್ತೆ ಸ್ಕೆಲೆಟಲ್ ಮಸಲ್. ಅವಾಗ ಶುಗರ್ ಆಟೋಮೆಟಿಕ್ಲಿ ಡೌನ್ ಆಗುತ್ತೆ. ಹಾಗಾಗಿ ನಾವು ಯೂಶಲಿ ಫಿಸಿಕಲ್ ಆಕ್ಟಿವಿಟಿ ತುಂಬ ಮುಖ್ಯ ಅಂತ ಹೇಳ್ತೀವಿ. ಯಾಕಂದರೆ ನಮಗೆ ಈಗ ನಾರ್ಮಲಿ ಶುಗರ್ ಅವ್ರಿಗೆ ಗ್ಲೂಕೋಸ್ ಆಲ್ರೆಡಿ ಜಾಸ್ತಿ ಇದೆ. ಸೊ ಅದನ್ನ ಹೆಂಗೆ ಕಮ್ಮಿ ಮಾಡೋದಂದರೆ ನಮಗೆ ಪೆರಿಫೆರೀಸ್ ಅಂದರೆ ನಮಗೆ ಬೇರೆ ಕಡೆಯಿಂದ ಎಕ್ಸಸೈಸ್ ಎಲ್ಲ ಮಾಡಿದಾಗ ಅವಾಗ ಶುಗರ್ ಆಟೋಮ್ಯಾಟಿಕ್ಲಿ ಲೋ ಆಗುತ್ತೆ, ಕಮ್ಮಿ ಆಗುತ್ತೆ. ತುಂಬ ಜನಕ್ಕೆ ಏನಾಗುತ್ತೆ, ಸ್ವಲ್ಪ ಸತಿ ಈ ಮಾತ್ರೆ ತಗೊಂಡಿರ್ತಾರೆ, ಚೆನ್ನಾಗಿ ಫಿಸಿಕಲ್ ಆಕ್ಟಿವಿಟಿ ಓಡಾಡಿ ಎಕ್ಸಸೈಸ್ ಮಾಡಿದಾಗ ಸಡನ್ ಆಗಿ ಶುಗರ್ ಡ್ರಾಪ್ ಆಗುತ್ತೆ. ಸರ್, ಪುರುಷರ ಸಂಖ್ಯೆಗೆ ಹೋಲಿಸಿದ್ರೆ ಮಹಿಳೆಯರ ಸಂಖ್ಯೆ ಕಡಿಮೆ ಅಂತ ಹೇಳ್ತಾರಲ್ಲ, ಅದು ಸತ್ಯನ? ಅಂದ್ರೆ ನಾನು ನೋಡ್ತಾ ಇರಂಗೆ ಆಲ್ಮೋಸ್ಟ್ ಈಕ್ವಲ್ ಇದ್ದಾರೆ, ಇಬ್ರೂ ಡೆಫಿನೆಟ್ಲಿ ಈಕ್ವಲ್ ಇದ್ದಾರೆ. ಆ ಥರ ಇವ್ರದ್ದು ಕಮ್ಮಿ ಇವ್ರದ್ದು ಜಾಸ್ತಿ ಆ ಥರ ಏನೂ ಇಲ್ಲ. ಏನಂದ್ರೆ ತುಂಬಾ ಸತಿ ಮುಂಚೆ ಏನಾಗೋದು, ಮೇಲ್ಸ್ ಅವರು ತುಂಬಾ ಜಾಸ್ತಿ ಬರೋರು ಕ್ಲಿನಿಕ್ಕಿಗೆ. ಬಟ್ ಇವಾಗ ಆಕ್ಚುಲಿ ಫೀಮೇಲ್ಸು ಜಾಸ್ತಿ ಇದ್ದಾರೆ ಹೊರತು, ಐ ಮೀನ್ ಮೇಲ್ಸು ಬರ್ತಾರೆ, ಬಟ್ ಆಕ್ಚುಲಿ ನಂಬರ್ಸ್ ಆಫ್ ಫೀಮೇಲ್ಸ್ ಆಕ್ಚುಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಒಂದು, ಸೊ ಅವರು ಜಾಸ್ತಿ ಹೊರಗಡೆ ಹೋಗಲ್ಲ. ಈಗ ಅಟ್ಲೀಸ್ಟ್ ಮೇಲ್ ಅವರು ಹೊರಗಡೆ ಹೋಗ್ತಾರೆ, ಎಕ್ಸಸೈಸ್ ಏನಾದ್ರು ಮಾಡ್ತಾರೆ. ಇವರು ಬರೀ ಅಡ್ಗೆ ಅವ್ರು ತಿಳ್ಕೊಂತಾರೆ, ನಾನು ಮನೆ ಕೆಲಸ ಮಾಡಿದ್ರೆ ಇರ್ತೀನಿ, ಅವಾಗ ಶುಗರ್ ಕಮ್ಮಿ ಆಗುತ್ತೆ. ಫಿಸಿಕಲ್ ಆಗಿ ಹೇಳಿದ್ನಲ್ಲ, ಅದು ಮಾಡಬೇಕು, ಯಾರೇ ಆದ್ರಿ ಮಾಡಲೇಬೇಕದು. ನೀವು ಹೇಳಿದ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ, ಏನೇ ತಿನ್ನಿ ಹಿತಮಿತವಾಗಿ ತಿನ್ನಿ, ಮತ್ತೆ ಏನೇ ನಾನು ಬಿಡಬೇಕು ಸರ್? ರೈಸ್ ತುಂಬಾ ಕಡಿಮೆ ಮಾಡಿ. ಸೊ ತಿನ್ಲೇಬೇಕು ಅಂದ್ರೆ ಕಾರ್ಬೋಹೈಡ್ರೇಟ್ಸ್. ಮತ್ತೆ ಏನೇ ತಿಂದ್ರು ಚೂರು ತಿನ್ನಿ. ಈಗ ಸಪೋಸ್ ಫ್ರೂಟ್ಸ್ ಆಗಿರ್ಲಿ, ಸಪೋಸ್ ನಿಮ್ಗೆ ಈ ಮಾವಿನ ಹಣ್ಣು ಅಥವಾ ಹಲಸಿನ ಹಣ್ಣು, ಅವೆಲ್ಲ ಕಾರ್ಬೋಹೈಡ್ರೇಟ್ ರಿಚ್, ಅಂದ್ರೆ ಶುಗರ್ನ ಸಡನ್ ಆಗಿ ಸ್ಪೈಕ್ ಮಾಡುತ್ತೆ. ಆಯಿಲ್ ಐಟಮು, ಈ ಹಪ್ಪಳ ಆಗಲಿ, ಬೋಂಡಾಸು, ವಡ, ಅವೆಲ್ಲ ತಿನ್ಬಾರ್ದು. ತುಂಬಾ ಜನ ತಿಳ್ಕೊಂತಾರೆ ಬರೀ ಈಗ ಇಡ್ಲಿ ಜೊತೆ ಒಂದು ವಡ ತಿಂದ್ರೆ ಏನೂ ಆಗಲ್ಲ, ಇನ್ನೇನು. ಸೊ ಅದು ಎಲ್ಲ ತುಂಬಾ ತಪ್ಪು. ತುಂಬ ಜನ ಈಗ ನೋಡಿರಂಗೆ ತುಂಬ ಬೇಗ ಬರ್ತಾ ಇದೆ ಶುಗರ್. 20 ವರ್ಷ 30 ವರ್ಷವರೆಗೆ ಆಲ್ರೆಡಿ ಶುಗರ್ ಸ್ಟಾರ್ಟ್ ಆಗಿರುತ್ತೆ. ಎಷ್ಟು ಬೇಗ ಕಂಟ್ರೋಲ್ ಆಗುತ್ತೋ ಅದಕ್ಕೆ ಅಷ್ಟು ಒಳ್ಳೇದು. ಸೊ ತುಂಬ ಜನ ಏನು ಮಾಡ್ತಾರೆ, ಒಂದ್ಸತಿ ಜಾಸ್ತಿ ಮಾಡ್ಕೊ ಬರ್ತಾರೆ, ಒಂದ್ಸತಿ ಕಮ್ಮಿ ಮಾಡ್ಕೊ ಬರ್ತಾರೆ. ಅದು ವೇರಿ ಆದರೂ ಒಂದ್ಸತಿ ಜಾಸ್ತಿ ಆದರೆ ಏನಾಗುತ್ತೆ, ಏನಾಗಲ್ಲ ಮುಂದಕ್ಕೆ. ಬಟ್ ಅದು ಮುಂದಕ್ಕೆ ಡೆಫಿನೆಟ್ಲಿ ತೊಂದರೆ ಆಗುತ್ತೆ. ಆ ಥರ ಮಾಡ್ಕೊಳ್ಳೋದ್ರಿಂದ ಒಟ್ಟು ಇದನ್ನ ಒಂದ್ಸರ್ತಿ ಬಂದ ಮೇಲೆ ಮಾನಿಟರ್ ಮಾಡ್ತಾ ಇರಬೇಕು. ಹೌದು, ರೆಗ್ಯುಲರ್ ಫಾಲೋ ಅಪ್ಗೆ ಬರಬೇಕು, ಅದು ತುಂಬಾ ಮುಖ್ಯ. ವೈದ್ಯರು ಹೇಳಿದ ಹಾಗೆ ನಡೆದುಕೊಳ್ಬೇಕು. ಸರ್, ಈಗ ಮನೇಲೇ ಚೆಕ್ ಮಾಡ್ಕೊಳ್ಳೋದು ಎಲ್ಲ ಬಂದಿರೋದ್ರಿಂದ ಅವ್ರವರೇ ಚೆಕ್ ಮಾಡ್ಕೊಂಡು ಸರಿ ಮಾಡ್ಕೋಬೇಕು ಅನ್ನೋ ತರ. ಡೆಫಿನೆಟ್ಲಿ, ಅಂದ್ರೆ ವಾರಕ್ಕೊಂದ್ಸತಿ ಅಟ್ಲೀಸ್ಟ್ 10 ದಿವಸಕ್ಕೊಂದ್ಸತಿ ಸುಮ್ಮನೆ ಒಂದ್ಸತಿ ಒಂದು ಫಾಸ್ಟಿಂಗು, ಒಂದ್ಸತಿ ತಿಂಡಿ ಆದ್ಮೇಲೆ ಚೆಕ್ ಮಾಡಿದ್ರೆ ಅವ್ರಿಗೆ ಅಟ್ಲೀಸ್ಟ್ ಅಂದಾಜು ಗೊತ್ತಾಗುತ್ತೆ ಎಷ್ಟಿದೆ ಶುಗರು, ನಾನು ಏನಾರು ತಪ್ಪು ಮಾಡ್ತಾ ಇದ್ದೀನ, ಕಂಟ್ರೋಲ್ ಇದೆಯೋ. ನಮ್ಮ ಹತ್ರನೇ ಬರಬೇಕು ಅಂತ ಏನಿಲ್ಲ, ಈಗ ಅವ್ರಿಗೆ ಗೊತ್ತಾಗುತ್ತಲ್ಲ. ಸಪೋಸ್ ಶುಗರ್ ಜಾಸ್ತಿ ಇದ್ರೆ, ಸಪೋಸ್ 200ಕ್ಕಿಂತ ಜಾಸ್ತಿ ಇದ್ರೆ ಅವರೇ ಏನಾದ್ರು ಕಂಟ್ರೋಲ್ ಮಾಡ್ಬೋದು. ಫುಡ್ ಹ್ಯಾಬಿಟ್ಸು ಅಥವಾ ಸ್ವಲ್ಪ ವಾಕ್ ಮಾಡೋದು ಇರಲಿ, ಆ ಥರ ಎಲ್ಲ ಸ್ವಲ್ಪ ಮಾಡಲೇಬೇಕು. ಮತ್ತು ಇನ್ನೊಂದೇನಂದ್ರೆ, ಒಂದು ಸ್ಟ್ರೆಸ್ ಮಾಡೋದೇನಂದ್ರೆ, ತುಂಬ ಕಾಂಪ್ಲಿಕೇಶನ್ಸು ತುಂಬ ಜಾಸ್ತಿ ಆಗ್ತಾ ಇದೆ. ಈಗ ಒಂದು ಕಿಡ್ನಿ ತೊಂದರೆ ಆಗಿರ್ಬೋದು, ಕಣ್ಣಿನ ತೊಂದರೆ ಆಗಿರ್ಬೋದು, ನರಗಳದ್ದು ತೊಂದರೆ. ಸೊ ಅದು ಪ್ರಾಬ್ಲಮ್ ಏನಂದರೆ, ಅದು ಒಂದ್ಸತಿ ಬಂದರೆ ಅದನ್ನು ವಾಪಸ್ ಬರೋಕ್ಕಾಗಲ್ಲ. ಸೊ ಅದು ಪ್ರಾಬ್ಲಮ್ ನಮಗೆ. ಅದಕ್ಕೆ ಏನಾದರೂ ಇದ್ರೆ ಅದಕ್ಕೂ ಸಹ ಚಿಕಿತ್ಸೆ ಕೊಡಬಹುದು. ಹಾಗಾಗಿ ವೈದ್ಯರ ಸಲಹೆಯಂತೆ ನಡೆದುಕೊಳ್ಳೋದು ಬಹಳ ಉತ್ತಮ. ನಾವೀಗ ನೋಡ್ತಾ ಇರೋ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಮಾಹಿತಿನ ಫಿಲ್ಟರ್ ಮಾಡಬೇಕು. ಈಗ ಯಾರೋ ಒಬ್ರು ಏನೋ ಹೇಳ್ತಾರೆ, ಅದನ್ನೇ ಫಾಲೋ ಮಾಡೋದು, ಅದು ಮಾಡಬಾರ್ದು. ನಮಗೇನಂದ್ರೆ ಬರೀ ಶುಗರ್ ಕಂಟ್ರೋಲ್ ಅಂತಲ್ಲ, ನಾವು ಅವ್ರ ಹೋಲ್ ಬಾಡಿ ಚೆನ್ನಾಗಿರ್ಬೇಕು ಅಂತ ನೋಡ್ಕೊಂತೀವಿ. ಮೊದಲಿಗೆ ಒಂದು ಕುಟುಂಬಕ್ಕೆ ಒಬ್ಬರು ಡಾಕ್ಟರ್ ಅಂತ ಇರೋರು, ಫ್ಯಾಮಿಲಿ ಡಾಕ್ಟರ್ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿತ್ತು ನೋಡಿ. ಅದು ಒಂಥರ ಹೆಂಗಂದ್ರೆ ವಂಶ ವೃಕ್ಷ ಗೊತ್ತಿರೋದು ಡಾಕ್ಟರ್ಗೆ. ನಮ್ಮ ತಂದೆ ತಾಯಿಗೆ ಏನು ಕಾಯಿಲೆ ಇದೆ, ನನಗೇನಿದೆ, ನನ್ನ ಮಕ್ಕಳಿಗೆ ಏನಿದೆ ಅಂತೆಲ್ಲ. ಒಂದು ಕಾಯಿಲೆ ಬಂದಿದೆ ಅಂದರೆ ಅದಕ್ಕೆ ಚಿಕಿತ್ಸೆ ಇದೆ. ಆ ಚಿಕಿತ್ಸೆಯನ್ನು
ಡೆಫಿನೆಟ್ಲಿ. ಅಂದ್ರೆ ನಮಗೆ ಒಂದು ಭಯ ಪಡಬಾರ್ದು. ಶುಗರು ಫಸ್ಟ್ ಆಫ್ ಆಲ್ ತುಂಬಾ ಕಾಮನ್ ಆಗಿದೆ. ಮುಂಚೆ ಅದೇ ಸ್ಟ್ರೆಸ್ ಇಂದನೂ ಶುಗರ್ ಬರುತ್ತೆ. ಡೆಫಿನೆಟ್. ಹೌದಾ? ತುಂಬಾ ಜನ ಯಂಗ್ಸ್ಟರ್ಸ್ಗೆ ಹ್ಯಾಬಿಟ್ಸ್ ಇರಲ್ಲ, ಫುಡ್ ಇಂಟೇಕ್ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಬಟ್ ಅಂದ್ರೆ ಸ್ಟ್ರೆಸ್ ಡೆಫಿನೆಟ್ಲಿ ತುಂಬಾ ಕಾಯಿಲೆ ಸ್ಟ್ರೆಸ್ ಇಂದ ಬರುತ್ತೆ. ಈಗ ನೀವು ಹೈಪರ್ ಟೆನ್ಷನ್ ಆಗಿರ್ಬೋದು, BP ಕಾಯಿಲೆ ಆಗಿರ್ಬೋದು, ಹಾರ್ಟ್ ರಿಲೇಟೆಡ್ ತುಂಬಾ ಸ್ಟ್ರೆಸ್ ಇಂದ ಬರುತ್ತೆ. ಸೊ ಅದಕ್ಕೆ ನಾವು ಏನಂತೀವಿ, ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬಾ ಮುಖ್ಯ. ತುಂಬಾ ಜನ ಏನಾಗ್ತಾ ಇದಾರೆ, ಫುಲ್ ಕೆಲಸದ ಬಗ್ಗೆನೇ ತುಂಬಾ ಡಿಪೆಂಡ್ ಆಗ್ತಾ ಇದಾರೆ. ತುಂಬಾ ಓವರ್ ವರ್ಕ್ ಮಾಡೋದು, ನಿದ್ದೆ ಮಾಡ್ದಲೆ ಕೆಲಸ ಮಾಡೋದು. ಸೊ ಅದೆಲ್ಲ ಅಂದ್ರೆ ಶಾರ್ಟ್ ಟರ್ಮ್ ಪರವಾಗಿಲ್ಲ, ಬಟ್ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ತೊಂದರೆ ಆಗತ್ತದು. ಮಧುಮೇಹಕ್ಕೆ ಕಾರಣಗಳೇನು, ಯಾವ ಥರದ ಲಕ್ಷಣಗಳಿರುತ್ತೆ, ಮತ್ತೆ ಹೇಗೆ ಇವತ್ತು ಇನ್ಫಾರ್ಮೇಶನ್ ಎಕ್ಸ್ಪ್ಲೋರ್ಡ್ ಆಗ್ತಿದೆ. ಓವರ್ ಇನ್ಫಾರ್ಮೇಶನ್ ಸಿಕ್ಕಾಗ್ಲೂ ಕನ್ಫ್ಯೂಷನ್ ಆಗಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದನ್ನು ತಗೋಬೇಕು, ಆ ಥರದ ಒಂದು ಸಂದಿಗ್ಧದ ಪರಿಸ್ಥಿತಿ ನಮ್ಮೆಲ್ಲರ ಮುಂದಿದೆ. ಹಾಗಾಗಿ ವೈದ್ಯರು ಹೇಳಿರೋದನ್ನ ಕೇಳೋದು ಒಂದು ಪರಿಹಾರ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ನಮ್ಗೆ ನಾವು ಹೇಳೋದು ತುಂಬಾ ಜನಕ್ಕೆ ಪೇಷಂಟ್ಸ್ಗೆ ಯಾರೋ ಫ್ಯಾಮಿಲಿ ಅಂದ್ರೆ ಡೆಫಿನೆಟ್ಲಿ ಅವ್ರು ಡಾಕ್ಟರ್ಸ್ ಅಥವಾ ಅವ್ರು ಓದಿರೋದ್ರೆ ಡೆಫಿನೆಟ್ಲಿ ಕೇಳಿ. ಯಾರೋ ಹೇಳ್ತಾರೆ ಮಾತ್ರೆ ತಗೋಬೇಡಿ, ನಿಮಗೆ ಕಿಡ್ನಿ ತೊಂದರೆ ಆಗುತ್ತೆ, ನೀವು ಇದು ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ ಅಂದ್ರೆ ಯಾರ್ಯಾರೋ ಮಾತು ಕೇಳ್ಕೊಂಡು ಅವ್ರದ್ದು ಹೆಲ್ತ್ನ ಏನಕ್ಕೆ ಹಾಳು ಮಾಡ್ಕೊಂತಾರೆ. ಎಷ್ಟೊಂದು ಜನ ಡಾಕ್ಟರ್ಸ್ ಎಷ್ಟು ವರ್ಷದಿಂದ ಶುಗರ್ ಟ್ರೀಟ್ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ರಿವರ್ಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಯಾರೋ ಒಬ್ರು ಒಂದು ವಾರದಲ್ಲಿ ರಿವರ್ಸ್ ಮಾಡೋಕ್ಕಾಗತ್ತಾ? ಪ್ಲಸ್ ಅಂದ್ರೆ ತುಂಬಾ ಜನಕ್ಕೆ ಏನಂದ್ರೆ ಈಗ ಕ್ವಿಕ್ ಫಿಕ್ಸ್ ಅಂತ ಅಂತೀವಿ. ಜನಕ್ಕೆ ಈ ತರ ಹೇಳಿದಲ್ಲ, ತುಂಬಾ ಜನಕ್ಕೆ ಡಯೆಟ್ ಈ ತರ ಎಕ್ಸಸೈಸ್ ಎಲ್ಲ ಮಾಡಕ್ ಇಷ್ಟ ಇಲ್ಲ. ಅವ್ರಿಗೆ ಏನಂದ್ರೆ ಒಂದ್ ವಾರದಲ್ಲಿ ಎಲ್ಲ ವಾಪಸ್ ರೆಡಿ ಆಗ್ಬಿಟ್ಟು ವಾಪಸ್ ಬರ್ಬೇಕು. ಅದು ಶುಗರ್ ಅಲ್ಲಿ ಆಗಲ್ಲ, ಅದು ಪ್ರಾಬ್ಲಮ್. ಸರ್, ಯಾರಿಗಾರು ಈಗ ಮಾತ್ರೆಗಳನ್ನು ನಿಲ್ಸಿದ್ದುಂಟಾ ನಿಮ್ಮ ಸರ್ವಿಸಲ್ಲಿ? ಡೆಫಿನೆಟ್ಲಿ. ಅಂದ್ರೆ ತುಂಬಾ ಜನಕ್ಕೆ ನಾವು ಎಷ್ಟಾಗುತ್ತೋ ಅಷ್ಟು ಸ್ಟಾರ್ಟಿಂಗ್ ಅಲ್ಲೇ ಕಮ್ಮಿ ಡೋಸ್ ಕೊಡ್ತೀವಿ ಮಾತ್ರೆನ. ಸೊ ಹೇಳಿದ್ನಲ್ಲ, ತುಂಬಾ ಜನಕ್ಕೆ 6 ತಿಂಗಳು 1 ವರ್ಷದಲ್ಲಿ ಎಷ್ಟು ದಿನ ಆಗುತ್ತೋ ಮಾತ್ರೆ ಇಲ್ದಲೆ ಬರೀ ವಾಕು ಡಯಟ್ ಅಲ್ಲೇ ಕಂಟ್ರೋಲ್ ಮಾಡಕ್ ನೋಡ್ತೀವಿ. ತುಂಬಾ ಧನ್ಯವಾದಗಳು ಸರ್. ಇಷ್ಟೊತ್ತು ಮಧುಮೇಹಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಮಸ್ತೆ. ನಮಸ್ತೆ. ಇದುವರೆಗೆ ಮಧುಮೇಹವನ್ನು ಕುರಿತು ಮಾಹಿತಿ ಮಾಡಿಕೊಟ್ಟವರು ಮಧುಮೇಹ ತಜ್ಞರಾದ ಡಾಕ್ಟರ್ ಸಮರ್ಥ್ ಸೋಮನಾಥ್. ಇವರೊಂದಿಗೆ ಸುಜಾತಾ ಎಫ್ ತಳವಾರ್.